ಟಿವಿ9 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಆನಂದ್ ಬುರ್ಲಿ. ಹೊಸ ವರ್ಷವನ್ನು ಆ ರೀತಿಯಾಗಿ ಆಚರಿಸಬೇಕು, ಸಂಭ್ರಮದಿಂದ ಆಚರಿಸಬೇಕು, ಅತ್ಯಂತ ಸಡಗರದಿಂದ ಆಚರಿಸಬೇಕು. ಈ ಪಬ್ಬಿಗೆ ಹೋಗಬೇಕು, ಆ ಬಾರಿಗೆ ಹೋಗಬೇಕು, ಈ ಮೆಜೆಸ್ಟಿಕ್ ಸೇರಿದಂತೆ ಸುತ್ತಮುತ್ತ ಏರಿಯಾಗಳಲ್ಲಿರುವಂಥ ಒಂದಷ್ಟು ಕಡೆಗಳಲ್ಲಿ ಹೋಗಬೇಕು. ಅದರ ಜೊತೆಗೆ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ಗಳಲ್ಲಿ ಓಡಾಡಿಕೊಂಡು ಹೊಸ ವರ್ಷ ಆಚರಿಸಬೇಕು ಅಂತೇಳಿ ನೀವೇನಾದರೂ ಅಂದ್ಕೊಂಡಿದ್ರೆ ಅದಕ್ಕೆ ಬ್ರೇಕ್ ಹಾಕಿದೆ ರಾಜ್ಯ ಸರ್ಕಾರ. ಯಾವುದೇ ಕಾರಣಕ್ಕೂ ಕೂಡ ಸಂಭ್ರಮದ, ಸಡಗರದ, ಹೆಚ್ಚಿನ ಜನ ಸೇರಿ ಮಾಡುವಂಥ ವರ್ಷಾಚರಣೆ ಇದೆಯಲ್ಲ, ಅದನ್ನು ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿದೆ. ಹಾಗಿದ್ರೆ ಸರ್ಕಾರ ಇಲ್ಲಿ ಹೊಸ ವರ್ಷಾಚರಣೆಗೆ ಅನುಮತಿಯನ್ನು ಕೊಟ್ಟಿದ್ರು, ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಏನದು ಕಂಡೀಷನ್ಸ್? ಸರ್ಕಾರ ಇಲ್ಲಿ ಸಂಭ್ರಮಕ್ಕೆ ಓಕೆ, ಆದರೆ ಮಾಸ್ ಗ್ಯಾದರಿಂಗ್ಗೆ ನಾಟ್ ಓಕೆ ಅಂತ ಹೇಳಿದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಹೊಸ ಗೈಡ್ಲೈನ್ಸ್ ಅಲ್ಲಿ ಯಾವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ, ಯಾವುದಕ್ಕೆ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಲಾಗಿದೆ, ಯಾವುದಕ್ಕೆ ಇಲ್ಲಿ ಅನುಮತಿಯನ್ನು ಕೊಡೋದರ ಜೊತೆಗೆ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿದೆ ಸರ್ಕಾರ ಅನ್ನೋದನ್ನ ನಿಮ್ಮ ಮುಂದೆ ವಿವರವಾಗಿ ಇಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಸಾಕಷ್ಟು ಜನ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಈತ ಈ ಹೊಸ ವರ್ಷಾಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ಮಾಡಬೇಕು ಅಂತೇಳಿ ಅನ್ಕೊಂಡಂಥವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ನಮಗೆ ಅನುಮತಿ ಕೊಟ್ಟಿದ್ದಾರೆ ಹೊಸ ವರ್ಷಾಚರಣೆಗೆ ನೀವು ವ್ಯಾಪಾರ ವಹಿವಾಟು ನಡೆಸಬೇಕು ಅಂತೇಳಿ, ಆದರೆ ಹಾಕಿರುವಂಥ ರಿಸ್ಟ್ರಿಕ್ಷನ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿ ಮಾತನಾಡೋದಕ್ಕೂ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಯಾಕೆ ರಾಜ್ಯ ಸರ್ಕಾರ ಇಂಥದ್ದೊಂದು ನಿರ್ಧಾರಕ್ಕೆ ಬಂತು? ಕೊರೋನಾ ಕಮ್ಮಿ ಆಗಿದೆಯಲ್ಲ, ಕೊರೋನಾ ಸದ್ಯಕ್ಕೆ ತೀರಾ ಕಡಿಮೆ ಸಂಖ್ಯೆಯ ಜನರಿಗೆ ಸೋಂಕು ತಗುಲ್ತಾ ಇದೆಯಲ್ಲ, ಇಂಥ ಸಂದರ್ಭದಲ್ಲಿ ಯಾಕೆ ಇಂಥದ್ದೊಂದಷ್ಟು ರಿಸ್ಟ್ರಿಕ್ಷನ್ ಹಾಕಬೇಕಿತ್ತು ಅಂತೇಳಿ ಅಂದುಕೊಂಡವರಿಗೆ ಯಾಕೆ ಸರ್ಕಾರ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಲೇಬೇಕಿತ್ತು ಅಂತ ಹೇಳೋದಕ್ಕೂ ಕೂಡ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಸದ್ಯಕ್ಕೆ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಗೈಡ್ಲೈನ್ಸ್ ಅಲ್ಲಿ ಏನಿದೆ, ಇಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ. ಅದರ ಜೊತೆಗೆ ಕ್ರಿಸ್ಮಸ್ ಹಬ್ಬಕ್ಕೂ ಕೂಡ ಇಲ್ಲಿ ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡಿದೆ. ಹಾಗಿದ್ರೆ ಕ್ರೈಸ್ತ ಧರ್ಮದವರು ಆಚರಿಸುವಂಥ ಕ್ರಿಸ್ಮಸ್ಗೆ ರಿಸ್ಟ್ರಿಕ್ಷನ್ ಏನು ಅಂತೇಳಿ ಒಂದು ಪಾಸಿಂಗ್ ನೋಡ್ತಾರ ಹೇಳ್ತಾ ಹೋಗ್ತೀನಿ. ಚರ್ಚ್ ಆಗಿರಲಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಸೇರಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಅಲ್ಲಿ ಜನದಟ್ಟಣೆ ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು. ಜನ ಸೇರದೇ ಇರೋ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಆಯಾ ಚರ್ಚ್ಗಳ ಮೇಲ್ವಿಚಾರಕರದ್ದು ಅಂತ ಹೇಳಿ ಜವಾಬ್ದಾರಿಯನ್ನು ವಹಿಸಿದೆ. ಅದರ ಜೊತೆಗೇನೆ ಹಬ್ಬದ ದಿನದಂದು ಹಗ್ ಮಾಡೋದಾಗ್ಲಿ, ಈ ಆಲಂಗಿಸೋದಾಗ್ಲಿ, ಅದರ ಜೊತೆಗೆ ಹಸ್ತಲಾಗುವ ಕೊಡೋದಿದೆಯಲ್ಲ, ಅದನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಇದು ಕ್ರಿಸ್ಮಸ್ ವಿಚಾರಕ್ಕೆ. ಇನ್ನು ಹೊಸ ವರ್ಷಾಚರಣೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಅಪಾರ್ಟ್ಮೆಂಟ್ ನಲ್ಲಿ ಇದ್ಕೊಂಡು ದೊಡ್ಡ ಈ ಕಮ್ಯುನಿಟಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಗೇಟೆಡ್ ಕಮ್ಯುನಿಟಿ ಒಳಗಡೆ ಇದ್ಕೊಂಡು ನೂರಾರು ಸಂಖ್ಯೆಯ ಜನ ಏನಾದರೂ ಸೇರಿ ಸಂಭ್ರಮಾಚರಣೆ ಆಚರಿಸ್ತಾ ಇದ್ರೆ ಹೊಸ ವರ್ಷಕ್ಕೆ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕಿದೆ. ನೀವು ನೂರಾರು ಜನ ಸೇರಿ ವರ್ಷಾಚರಣೆಯನ್ನು ನಡೆಸೋ ಹಾಗಿಲ್ಲ. ಅದರ ಜೊತೆಗೆ ಈ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಅದರ ಜೊತೆಗೆ MG ರಸ್ತೆ, ಇಲ್ಲೆಲ್ಲೂ ಕೂಡ ಜನ ಒಟ್ಟೊಟ್ಟಿಗೆ ಸೇರಿ ಈ ಹಿಂದೆ ಏನು ಕಲರ್ಫುಲ್ ಆಗಿರ್ತಿತ್ತು, ಏನು ಸಂಭ್ರಮ ಇರ್ತಿತ್ತು, ಸಾವಿರಾರು ಸಂಖ್ಯೆಯ ಯುವಕ ಯುವತಿಯರಲ್ಲಿಗೆ ಬರ್ತಾ ಇದ್ರು, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ರು, ದೇಶದ ನಾನಾ ಮೂಲೆಗಳಿಂದಲೂ ಕೂಡ ಜನ ಬರ್ತಾ ಇದ್ರು. ಆವತ್ತಿನ ರಾತ್ರಿಯನ್ನ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ಕಣ್ತುಂಬಿಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಮಟ್ಟದ ಹಬ್ಬದ ಸಂಭ್ರಮ. ಆದರೆ ಈ ಬಾರಿ ರಾಜ್ಯ ಸರ್ಕಾರ ಅಂಥ ಸಂಭ್ರಮಕ್ಕೆ ಬ್ರೇಕ್ ಹಾಕಿದೆ. ಯಾರು ಕೂಡ ಒಟ್ಟುಗೂಡೋ ಹಾಗಿಲ್ಲ, ಸಾವಿರಾರು ಸಂಖ್ಯೆಯ ಜನ ಒಟ್ಟಿಗೆ ಸೇರಿ ವರ್ಷಾಚರಣೆಯನ್ನ ಮಾಡೋ ಹಾಗಿಲ್ಲ. ಇದಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಲಾಗಿದೆ. ಅದರ ಜೊತೆಗೆ ಈ ಸಿಲಿಕಾನ್ ಸಿಟಿಗೆ ಹೊಸ ವರ್ಷ ಅಂತ ಹೇಳಿದ್ರೆ ಹಬ್ಬದಂಥ ಸಂದರ್ಭ. ಈ ಪಬ್ ಆಗಿರಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ರೆಸ್ಟೋರೆಂಟ್ಗಳಲ್ಲಿ ಎಷ್ಟರ ಮಟ್ಟಿಗೆ ಗ್ರಾಹಕರನ್ನ ಸೆಳೆಯೋದಕ್ಕೆ ಆಕರ್ಷಕವಾದಂಥ ಆಫರ್ಗಳನ್ನು ಕೊಡಲಾಗ್ತಾ ಇತ್ತು. ಬಂದಂಥವ್ರಿಗೆ ಡ್ಯಾನ್ಸ್ ಫ್ಲೋರ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಅಲ್ಲಿ ನಿಂತು ಡ್ಯಾನ್ಸ್ ಮಾಡ್ಬೋದಿತ್ತು, ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸಬಹುದಿತ್ತು, ಹೊಸ ವರ್ಷವನ್ನು ಸ್ವಾಗತಿಸಬಹುದಿತ್ತು. ಆದರೆ ಈ ಬಾರಿ ಸರ್ಕಾರ ಅದಕ್ಕೂ ಕೂಡ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿದೆ. ಯಾವುದೇ ಕಾರಣಕ್ಕೂ ಹೊಸ ಆಫರ್ಸ್ ಆಗಲಿ, ಗ್ರಾಹಕರನ್ನ ಸೆಳೆಯೋದಾಗ್ಲಿ ಅಥವಾ ಹೊಸದಾಗಿ ಈವೆಂಟ್ಗಳನ್ನು ಮಾಡೋದಿದೆಯಲ್ಲ, ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಅದರ ಜೊತೆಗೆ ಎಲ್ಲಾದರೂ ಗ್ರೌಂಡ್ಗಳಲ್ಲಿ ನಾವು ಈವೆಂಟ್ಗಳನ್ನು ಆಯೋಜನೆ ಮಾಡ್ತೀವಿ, ಡಿಜೆಗಳನ್ನು ಕರೆಸ್ತೀವಿ, ಜನರನ್ನ ಕುಣಿದು ಕುಪ್ಪಳಿಸೋ ಹಾಗೆ ಮಾಡ್ತೀವಿ ಅಂತ ಹೇಳಿ ಏನಾದರೂ ನಿರ್ಧಾರ ತೆಗೆದುಕೊಂಡಿದ್ರೆ ಆ ನಿರ್ಧಾರ ಕೈ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಗ್ರೌಂಡ್ಗಳಲ್ಲಿ ನಡೆಯುವಂಥ ಈವೆಂಟ್ಗಳು, ಪಾರ್ಟಿಗಳು, ಅದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಮೊದಲಿಗೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಬಿತಾ ಅಂತ ಹೇಳಿ ಪಾರ್ಟಿ ಗೋರು, ಅದರ ಜೊತೆಗೆ ಈ ಹೊಸ ವರ್ಷವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿ ಒಂದಷ್ಟು ಇಚ್ಛೆ ಇಟ್ಕೊಂಡಿದ್ದಂಥವ್ರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬಬಿತಾ ಅವರೇ, ಒಂದು ವಿಚಾರ ಇಲ್ಲಿ ಗಮನಿಸಬೇಕು, ಸರ್ಕಾರ ಬ್ರೇಕ್ ಹಾಕಿದೆ.
ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ರು. ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿ ಒಂದಷ್ಟು ಅನುಮತಿಯನ್ನು ಕೊಟ್ಟಿದೆ. ಬೇಸರ ಆಗ್ತಾ ಇದೆಯಾ ಅಂತ. ಈ ಬಾರಿ ವರ್ಷಾಚರಣೆ 8 ತಿಂಗಳು ಕೊರೋನಾದಿಂದ ಸಾಕಾಗಿ ಹೋಗಿತ್ತು. ಈ ಹೊಸ ವರ್ಷನಾದರೂ ಖುಷಿಯಿಂದ ಸ್ವಾಗತಿಸೋಣ ಅಂದರೆ ಅದಕ್ಕೂ ಬ್ರೇಕ್ ಬೀಳ್ತಾ ಇದೆ. ಒಂದ್ ಕಡೆ ಬೇಜಾರು ಆಗ್ತಿದೆ, ಒಂದ್ ಕಡೆ ಏನು ಸರ್ಕಾರ ನಿಯಮಗಳನ್ನ ಮಾಡಿದ್ದಾರೆ ಅದನ್ನ ಗೌರವಿಸಬೇಕು. ಮತ್ತೆ ಎಲ್ಲ ಅದು ಜನಗಳ ಒಂದು ಸೇಫ್ಟಿಗೋಸ್ಕರ, ಅವರ ಸಂರಕ್ಷಣೆಗೋಸ್ಕರ ಮಾಡ್ತಿದ್ದಾರೆ. ಎಷ್ಟೋ ಜನ ಈ ಕೊರೋನಾ ಇಂದ ಸಾಯ್ತಾ ಇದಾರಲ್ಲ, ಅದರಿಂದ ನಮ್ಮನ್ನೆಲ್ಲ ಬಚಾವ್ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ. ಇದೊಂದು ವರ್ಷ ನಾವು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಇಷ್ಟು ವರ್ಷ ನಾವು ತುಂಬಾ ಫುಲ್ ಎಂಜಾಯ್ ಮಾಡಿದೀವಿ. ಅದೆಲ್ಲ ಒಂದ್ ಕಡೆಗೆ ಮನಸ್ಸಲ್ಲಿ ಒಂದ್ ಚೂರು ಕೊರಗಿದ್ಯಾ ಅಂತ, ಒಂದ್ ಸ್ವಲ್ಪ ಬಿಟ್ಟಿದ್ರೆ ಹೊಸ ವರ್ಷನಾದ್ರೂ ಆಚರಿಸ್ಕೊಂಡ್ ಬಿಡ್ತಿದ್ವಿ ಅಂತ ಹೇಳಿ. ಇದೆ ತುಂಬಾ ಇದೆ, ಚೂರಲ್ಲ ತುಂಬಾ ಇದೆ. ತುಂಬಾ ಕೊರಗಿದೆ, ಪೇಯ್ನ್ ಆಗಿದೆ, ಡಿಪ್ರೆಷನ್ ಬರೋದಂತ ಬಾಕಿ ಇದೆ. ಬಟ್ ಏನು ಮಾಡೋ ಇದು ಚಾನ್ಸೇ ಇಲ್ಲ, ಒಂದು ಚಾಯ್ಸೇ ಇಲ್ಲ ನಮಗೆ. So we have to accept and we have to go ahead ಅಷ್ಟೇನೆ ಇರೋದು. So I really feel bad. I'm missing all my fashion shows, RAM shows ಎಲ್ಲ ಮಿಸ್ ಆಗ್ತಾ ಇದೆ. ನಾನು ನ್ಯೂ ಇಯರ್ಗೆಲ್ಲ ನಮ್ಮ ಫ್ಯಾಷನ್ ಶೋ ಕಂಪಲ್ಸರಿ ಇರ್ತಿತ್ತು. ಲಾಸ್ಟ್ ಇಯರು ತಾಜ್ ವಿವಾಂತದಲ್ಲಿತ್ತು ನಮ್ಮದು ನ್ಯೂ ಇಯರ್ ಫ್ಯಾಷನ್ ಶೋ. ಈ ಇಯರ್ ಯಾವುದೂ ಇಲ್ಲ. ಸೊ ಐ ಆಮ್ ರಿಯಲಿ ಮಿಸ್ಸಿಂಗ್ ಇಟ್. ನ್ಯೂ ಇಯರ್ ಅಂದರೆ ನಂಗೆ ಮಿಸ್ ಆಗ್ತಾ ಇದೆ. ಬಟ್ ಜನಗಳ ಒಂದು ರಕ್ಷಣೆಗೋಸ್ಕರ ನಾವು ಅದನ್ನು ಇದು ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಅವರು ಪಾರ್ಟಿ ಮಾಡೋದಕ್ಕೆ ಪರ್ಮಿಷನ್ ಕೊಡ್ಬೋದಿತ್ತು, ಮನೆಯಲ್ಲೇ ಸ್ವಲ್ಪ ಫ್ಯೂ ಮೆಂಬರ್ಸ್ ಜೊತೆಗೆ. ದಟ್ ಐ ಫೀಲ್ ಬ್ಯಾಡ್. ಓಕೆ, ನಾನು ನಿಮ್ಮ ಜೊತೆಗೆ ಮಾತಾಡಿಸ್ತೀನಿ. ಕಿರಣ್ ರಾಜ್ ಅಂತ ಹೇಳಿ ಪಬ್ ಮಾಲೀಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್ ರಾಜ್ ಅವರೇ, ಇಲ್ಲಿ ಸರ್ಕಾರ ನೀವು ಎಂದಿನಂತೆ ವ್ಯಾಪಾರ ವಹಿವಾಟು ಅಥವಾ ಎಂದಿನಂತೆ ನಿಮ್ಮ ಪಬ್ಗಳನ್ನು ಓಪನ್ ಮಾಡಿ, ರೆಸ್ಟೋರೆಂಟ್ಗಳನ್ನು ಓಪನ್ ಮಾಡಿ ನಡೆಸೋದಕ್ಕೆ ಪ್ರಾಬ್ಲಮ್ ಇಲ್ಲ, ಆದರೆ ಇವೆಂಟ್ ನಡೆಸೋ ಹಾಗಿಲ್ಲ ಅಂತ ಹೇಳ್ತಾ ಇದೆ. ಅದ್ರ ಜೊತೆಗೆ SOPಯನ್ನು ಫಾಲೋ ಮಾಡಲೇಬೇಕಾದಂಥ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಹಾಕಿದೆ. ಇಂಥ ಸಂದರ್ಭದಲ್ಲಿ ಜನ ಬರದೇ ಇರೋ ಹಾಗೆ ಇಲ್ಲಿ ತಡೆಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ಅನುಮತಿ ಕೂಡ ಕೊಟ್ಟಿದೆ, ನೀವು ಎಂದಿನಂತೆ ನಡೆಸಬಹುದು ಪಬ್ಬು ಜೊತೆಗೆ ಕ್ಲಬ್ಬು ಅಂತೇಳಿ. ಇದು ನಿಮಗೇನಾದರೂ ತೊಂದರೆ ಅನಿಸುತ್ತಾ ಸರ್ಕಾರ ಸದ್ಯಕ್ಕೆ ಹಾಕಿರುವಂಥ ರೂಲ್ಸ್, ಅಥವಾ ಓಕೆ ಅನ್ನುವಷ್ಟರ ಮಟ್ಟಿಗೆ ಇದೆಯಾ? ಇಲ್ಲ, ಇದು ನಾಟ್ ಓಕೆ. ಯಾಕೆಂತಂದ್ರೆ 31ನೇ ತಾರೀಕು ಅಂದ್ರೆ ಏನು, ನಾವು 31st ನೈಟ್ ನಾವು ಟೈಮ್ ಕಳಿಬೇಕು, ನಾವು ಫ್ಯಾಮಿಲಿ ಜೊತೆ ನಾವು ಫ್ರೆಂಡ್ಸ್ ಜೊತೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ. ಅದು ಈ 2020ರಲ್ಲಿ ಆಗಿರುವಂಥ ತೊಂದರೆಗಳಿಗೆ ಜನಗಳು ಆಚೆ ಹೋಗಿ ಬೆರಿಬೇಕು, ಆಚೆ ಊಟ ಮಾಡಬೇಕು ಅಂತ ಒಂದು ಮನಸ್ಸಿರುತ್ತೆ. ಇವಾಗ ನೀವು 2 ದಿವಸದಲ್ಲಿ ನಾನು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬಿಡ್ತೀನಿ, 31ನೇ ತಾರೀಕು 1ನೇ ತಾರೀಕು ಜನ ಸೇರಿಲ್ಲ ಅಂದ್ರೆ ಕರೋನಾ ಹೊರಟೋಗ್ಬಿಡುತ್ತೆ ಅನ್ನೋದು ಅದು ಭ್ರಮೆ ಅಷ್ಟೇ. ಅದು ಸರ್ಕಾರದ ನಿಯಮ SOP ಏನಿದೆ ಅದನ್ನ ನಾವು ಪಾಲಿಸೋಣ. ಬಟ್ ಅದಕ್ಕೊಂದು ಅವತ್ತು ದಿವಸ ಮಾಡೋದ್ರಿಂದ ಇದನ್ನ ನಾವು ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಓಕೆ, ಸರ್ಕಾರ ಇಲ್ಲಿ ಅನುಮತಿ ಕೊಟ್ಟಿದೆ, ಕೊಡೋದಾದ್ರೆ ಪೂರ್ತಿ ಪ್ರಮಾಣದಲ್ಲಿ ಕೊಟ್ಬಿಡ್ಬೇಕಿತ್ತು, ಜನ ಸೇರೋದಕ್ಕೂ ಕೂಡ ಅವಕಾಶ ಕೊಡಬೇಕಿತ್ತು ಅಂತ ನಿಮ್ಮ ವಾದ? ಅಲ್ಲ, ಜನ ಸೇರ್ಬೇಕು, ಆದ್ರೆ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇರಬೇಕು. ನೀವು ಒಬ್ಬರನ್ನ ಒಂದು ಗ್ರೀಟ್ ಮಾಡ್ಬಿಟ್ಟು ನೀವು ಹಗ್ ಮಾಡೋದಿಲ್ಲ, ನೀವು ಶೇಕ್ ಹ್ಯಾಂಡ್ಸ್ ಮಾಡಂಗಿಲ್ಲ ಅಂತಂದ್ರೆ, ಮತ್ತೆ 31ನೇ ತಾರೀಕು ಇವಾಗ ಎಲ್ಲ ಬೇರೆ ಕಮ್ಯುನಿಟಿ ಹಾಲಲ್ಲಿ ಫಂಕ್ಷನ್ಸು, ಮ್ಯಾರೇಜಸ್ಸು, ದೇವಸ್ಥಾನಗಳು, ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಾನು, ಸಿಕ್ಕಾಬಟ್ಟೆ ಜನ ಮೈ ಮೇಲೆ ಬೀಳೋ ಅಂತ ಜನಗಳಿದ್ದಾರೆ ದೇವಸ್ಥಾನಗಳಲ್ಲಿ, ಅಥವಾ ಇನ್ಯಾವುದೋ ಒಂದು ಕಮ್ಯುನಿಟಿಲಿ, ಇನ್ಯಾವುದೋ ಒಂದು ಮದುವೆಯಲ್ಲಿ. ಅದನ್ನು ಬಿಟ್ಬಿಟ್ಟು 31ನೇ ತಾರೀಕು ಮಾತ್ರ ಇದು ಮಾಡಬೇಕು ಅಂತಂದ್ರೆ, ಎಷ್ಟೋ ಜನ ಆರ್ಟಿಸ್ಟ್ ಇರ್ಬೋದು, ಸಿಂಗರ್ಸ್ ಇರ್ಬೋದು, ಅಥವಾ DJs ಆಗಿರ್ಬೋದು, ಅವ್ರು ಎಲ್ಲರಿಗೂ ವ್ಯಾಪಾರ ಇರೋದಿಲ್ಲ. 31ನೇ ತಾರೀಕು ಪ್ರತಿಯೊಬ್ಬರು ಒಂದು ಖುಷಿಯಾಗಿ ಒಂದು ಸಂತೋಷವನ್ನ ಕಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದೆಲ್ಲದಕ್ಕೂ ನೀರಾಗ್ತಾಗ ಆಯ್ತು ಇವಾಗ. ಓಕೆ, ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಡಾಕ್ಟರ್ ಚೇತನ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ಇಲ್ಲಿ ಒಬ್ರು ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಬೇಜಾರಿಲ್ಲ, ತುಂಬಾನೇ ಬೇಜಾರಿದೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಮತ್ತೊಬ್ರು ಖಂಡಿತವಾಗಿಯೂ 31ನೇ ತಾರೀಕು ಜನ ಸೇರದೆ ಇರೋ ಹಾಗೆ ರಿಸ್ಟ್ರಿಕ್ಷನ್ ಹಾಕಿಬಿಟ್ರೆ ಕೊರೋನಾ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಿಬಿಡೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ 2 ದಿವಸದಲ್ಲಿ ಕಂಟ್ರೋಲ್ ಮಾಡಿಬಿಡ್ತೀವಿ ಅನ್ನೋದು ಭ್ರಮೆ ಅನ್ನುವಂಥ ಲೆಕ್ಕದಲ್ಲಿ ಮಾತನಾಡ್ತಾ ಇದ್ದಾರೆ. ಖಂಡಿತ ಆನಂದ್ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಬರೀ 31ನೇ ತಾರೀಕು 1ನೇ ತಾರೀಕು ಕಂಟ್ರೋಲ್ ಮಾಡೋದ್ರಿಂದ ಕೊರೋನಾ ಹೋಗುತ್ತೆ ಅನ್ನೋದು ಭ್ರಮೆನೆ. ಹಾಗಿದ್ರೆ ಈ RR ನಗರ್, ಸಿರಾದಲ್ಲಿ ಫಸ್ಟ್ ಆಫ್ ಆಲ್ ಏನಕ್ಕೆ ಎಲೆಕ್ಷನ್ ನಡೆಸಬೇಕಾಗಿತ್ತು? ಕ್ಯಾಂಪೇನ್ ಕ್ಯಾನ್ವಾಸ್ ಎಲ್ಲ ಏನಕ್ಕೆ ಮಾಡಬೇಕಾಗಿತ್ತು ಅಲ್ವಾ? ಓಕೆ, ಧ್ವನಿ ಕೇಳ್ತಾ ಇದೆಯಾ ಆನಂದ್? ಕೇಳಿಸ್ತಾ ಇದೆ. ಮಾತಾಡಿ ಡಾಕ್ಟರ್, ಮಾತಾಡಿ. ಸೊ ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ, ಮಾತಾಡಿ ಡಾಕ್ಟರ್. ಸೊ ಹಾಗಿದ್ರೆ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಎಷ್ಟೊಂದು ಜನ ಕ್ಯಾನ್ವಾಸ್ ಮಾಡಿದ್ರು, ನೀವೇ ನೋಡಿದ್ರಿ, ಮಾಸ್ಕ್ ಇಲ್ದಂಗೆ ಹೆಂಗ್ ಇದ್ ಮಾಡಿದ್ರು. ನಂತರ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಆ ಕ್ಷೇತ್ರದಲ್ಲೇ ಸ್ವ್ಯಾಬ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಎಷ್ಟು ಅವೈಜ್ಞಾನಿಕವಾಗಿದೆ. ಒಂದ್ ಕಡೆ ಏನೋ ಎಲೆಕ್ಷನ್ ಕ್ಯಾಂಪೇನ್ ಅದೆಲ್ಲ ಕ್ಯಾನ್ವಾಸ್ ಮಾಡಕ್ ಬಿಟ್ಟು ನಂತರ ಟೆಸ್ಟ್ ಮಾಡೋದ್ರಲ್ಲಿ ಎಷ್ಟು ಸುಮ್ಮನೆ ಟ್ಯಾಕ್ಸ್ ಪೇಯರ್ಸ್ ಮನಿ ವೇಸ್ಟ್ ಆಗುತ್ತಲ್ವಾ?
ಸೊ ಹಾಗೆ ಇದು ಏನೇ ನಾವು ನೋಡಿ ಏನೇ ಇದೆಲ್ಲ ಮಾಡೋದು ರಿಸ್ಟ್ರಿಕ್ಷನ್ಸ್ ಎಲ್ಲ ಕೊರೋನಾ ಕಂಟ್ರೋಲ್ ಮಾಡ್ಬೋದು ಹೊರತು ಕೊರೋನಾ ಮುಕ್ತ ಭಾರತ ಅಂತೂ ಆಗಲ್ಲ. ಅದನ್ನ ನಾನು ಅವತ್ತಿಂದಾನು ಹೇಳ್ತಾ ಇದೀನಿ. ನಾವ್ ಏನಿದ್ರು ಒಂದ್ ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಕೊರೋನಾ ಮುಕ್ತ ಭಾರತ ಮಾಡ್ಲಿಕ್ಕೆ ಆಗಲ್ಲ. ಕೊರೋನಾ ವಿಲ್ ಬಿ ಇನ್ ಅವರ್ ಕಮ್ಯುನಿಟಿ. ಡಾಕ್ಟರ್ ಚೇತನ್ ಅವರೇ, ಇಲ್ಲಿ ಜನ ಈಗ ಬೇರೆ ಬೇರೆ ಕಡೆ ಇರ್ತಾರೆ, ಅಥವಾ ಈ 2 ಗಜ್ ಕಿ ದೂರಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದೀವಿ, ಅದರ ಜೊತೆಗೆ 6 ಮೀಟರ್ ಅಂತರ ಇರಲಿ ಅಂತೇಳಿ ವೈದ್ಯರೇ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾದರೂ ಈ ಸೆಲೆಬ್ರೇಷನ್ಗೆ ಅವಕಾಶ ಕೊಟ್ಟಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೋತಾ ಇದ್ರಪ್ಪ. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಳ್ಳೋ ಜನರಿಂದಾಗಿ ಕೊರೋನಾ ಮತ್ತಷ್ಟು ಜಾಸ್ತಿ ಆಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಸರ್ಕಾರ ಇಲ್ಲಿ ಬ್ಯಾನ್ ಮಾಡಿರೋದು ಅದನ್ನ. ಖಂಡಿತ ಅದು ವೈಜ್ಞಾನಿಕವಾಗಿ ಸರಿ ಇದೆ. ಬಟ್ ನಮ್ಮ ಜನರ ಸ್ವಭಾವ ಹೇಗಿದೆ ನೋಡಿ, ನೀವೇ ನೋಡ್ತಿದ್ದೀರಾ. ದೇವಸ್ಥಾನಗಳಲ್ಲಿ, ಎಲೆಕ್ಷನ್ ಕ್ಯಾಂಪೇನ್ ಗಳಲ್ಲಿ ನೋಡ್ತಾ ಇದ್ದೀರಾ, ಬಸ್ ಸ್ಟ್ಯಾಂಡ್ ಗಳಲ್ಲಿ ನೋಡ್ತಾ ಇದ್ದೀರಾ, ಹೇಗ್ ಜನ ನುಗ್ಗುಲಿದೆ, ರೈಲ್ವೆ ಸ್ಟ್ಯಾಂಡ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ನಾವು ನಮ್ ಜನರ ಡೈನಾಮಿಕ್ಸ್ ಅರ್ಥ ಮಾಡ್ಕೋಬೇಕು. ಎಷ್ಟೇ ಹೇಳಿದ್ರು ಕೂಡ ನಮ್ಮ ಜನರ ಸ್ವಭಾವ ಬದಲಾಗೋಕೆ ಚಾನ್ಸ್ ಇಲ್ಲ. ಏನಿದ್ರು ಅವ್ರಿಗೆ ಒಂದ್ಸಲ ರೋಗ ಬಂದು ಅದು ತುತ್ತಾಗಿ ಸಾವು ನೋವು ಆದಾಗ್ಲೇ ಅದ್ರದ್ದು ಸೀರಿಯಸ್ ಅದ್ರ ಗ್ರಾವಿಟಿ ಅರ್ಥ ಆಗುತ್ತೆ. ಇನ್ ಸ್ಪೈಟ್ ಆಫ್ ಸೋ ಮಚ್ ಅವೇರ್ನೆಸ್, ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಂಡ್ ಬಹಳಷ್ಟು ಜನಕ್ಕೆ ಅದು ಅವರ ಒಂದು ಬೇಸಿಕ್ ನೀಡು ಅಷ್ಟೇ. ಬ್ರೆಡ್ ಅಂಡ್ ಬಟರ್ ಕೂಡ ಹಾಗೆ. ಸೊ ಅದನ್ನೆಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ವಿ ಹ್ಯಾವ್ ಟು ಗೋ ವಿತ್ ಕೊರೋನಾ. ಹಂಗಂತ ತೀರಾ ರೆಸ್ಟ್ರಿಕ್ಷನ್ ಮಾಡೋದು ಇಲ್ಲ ತೀರಾ ಫ್ರೀ ಆಗಿ ನಡ್ಕೊಳ್ಳೋದು ಎರಡೂ ಮಾಡಬಾರ್ದು ಅಂತ ನಾನು ಕೇಳ್ಬೋದು. ಈಗ ಸರ್ಕಾರ ಹಾಕಿರೋ ಈ ರಿಸ್ಟ್ರಿಕ್ಷನ್ಸ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಹಾಕಿರೋದು ಒಳ್ಳೇದಿದೆ, ಜನ ಸೇರಿದ್ರೆ ಸಮಸ್ಯೆ ಆಗುತ್ತೆ, ಜನರಿಂದ ಜನರಿಗೆ ಹರಡುವಂಥ ಈ ಕೊರೋನಾ ಅನ್ನುವಂಥ ಕಾಯಿಲೆ ಇದೆಯಲ್ಲ, ಇದು ಜನರಿಂದ ಜನರಿಗೆ ಹರಡಿ ಮತ್ತೊಂದಷ್ಟು ಸಮಸ್ಯೆ ಆಗುತ್ತೆ. ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಹಾಕಿದೆ, ಇದು ಓಕೆ ಅಂತ ಅನ್ಸುತ್ತಾ ಅಂತ 2 ದಿವಸಗಳ ಮಟ್ಟಿಗೆ ಹಾಕಿರುವಂಥ ಈ ರಿಸ್ಟ್ರಿಕ್ಷನ್ಸು? ಅದೇ ತುಂಬಾ ಜನ ಸೇರೋದು, ತುಂಬಾ ಬೆರೆಯೋದು, ತುಂಬಾ ಕ್ಲೋಸ್ ಆಗಿ ಇಂಟ್ರಾಕ್ಟ್ ಮಾಡೋದು. ಸೊ ಡೆಫಿನೆಟ್ಲಿ ಅದು ಹರಡುತ್ತೆ. ದಟ್ಸ್ ಲಾಜಿಕಲ್ ಫಾರ್ ಎನಿ ವೈರಸ್. ಇದೇ ಒಂದೇ ರೋಗ ಅಲ್ಲ. ಸೊ ಬಟ್ ನಾನು ಹೇಳೋದು ಅತಿಯಾದ ರಿಸ್ಟ್ರಿಕ್ಷನ್ ಎಲ್ಲೋ ಒಂದ್ ಕಡೆ, ಅದೇ ಅವ್ರ ಮುಂಚೆ ಮಾತಾಡಿದವ್ರು ಹೇಳಿದಾಗೆ, ಇದೊಂದು ಮಾಡೋದ್ರಿಂದ ಮಾತ್ರ ಕೊರೋನಾ ಮುಕ್ತ ಆಗುತ್ತಾ? ಇಲ್ಲ. ಸೊ ನಾವು ಮುಂದೆ ವ್ಯವಸ್ಥೆಗಳನ್ನು ಸರಿ ಮಾಡ್ಕೋಬೇಕಲ್ವಾ. ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ತಾಲೂಕ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೇವೆಗಳು, OPD ಬಲಿಷ್ಠ ಮಾಡ್ಕೊಳ್ಳೋದು, ಆಂಟಿವೈರಲ್ ಸಪ್ಲೈ, ಆಕ್ಸಿಜನ್ ಡಿಮ್ಯಾಂಡ್ ಸಪ್ಲೈ. ನಿಮ್ಗೆ ಗೊತ್ತಿತ್ತು ಎಷ್ಟು ಕಷ್ಟ ಆಗಿತ್ತು 3 ತಿಂಗಳ ಹಿಂದೆ. ಸೊ ಇದೆಲ್ಲಾನು ವ್ಯವಸ್ಥೆ ರೆಡಿ ಮಾಡ್ಕೊಂಡಿದೀವಾ? ಮತ್ತೆ ಜನರಿಗೆ ಕರೆಕ್ಟ್ ಸೈಂಟಿಫಿಕ್ ಮೆಸೇಜ್ ಹೋಗ್ತಾ ಇದೆಯಾ? ಸ್ವಾಬ್ ಟೆಸ್ಟ್ ಬಗ್ಗೆ, ಸ್ವಾಬ್ ಬಂದು 60% ಸೆನ್ಸಿಟಿವಿಟಿ ಅನ್ನೋದು ಎಷ್ಟು ಜನಕ್ಕೆ ಗೊತ್ತು ಕರ್ನಾಟಕದಲ್ಲಿ ಇದುವರೆಗೂ? ಸೊ ಎಷ್ಟೊಂದ್ ಜನ ಸ್ವಾಬ್ ಪಾಸಿಟಿವ್ ಇದ್ರೆ ಮಾತ್ರ ಕೊರೋನಾ ಅಂತಾನೆ ಅನ್ಕೊಂಡಿದ್ದಾರೆ ಇದುವರೆಗೂ. ಸೊ ಇದೆಲ್ಲ ಎಷ್ಟೊಂದು ವಿಷಯಗಳಿದೆ. ಬರೀ ಕೊರೋನಾ ಈ ಒಂದು ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ನಾವು ಇದನ್ ಮಾಡ್ತೀವಿ ಅಂತಲ್ಲ, ಬಹಳಷ್ಟು ಇನ್ನೂ ಸೈಂಟಿಫಿಕ್ ಮೆಸೇಜ್ ಜನರ ತಲೆಗೆ ಇನ್ನೂ ಹೋಗೇ ಇಲ್ಲ ಕೊರೋನಾ ಸಂಬಂಧ. ಇನ್ನೂ ಅದ್ರ ಬಗ್ಗೆ ಊಹಾಪೋಹಗಳು, ನೆಗೆಟಿವಿಟಿ, ಔಷಧಿನೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಆಂಟಿವೈರಲ್, ಸ್ಟೀರಾಯ್ಡ್ ತುಂಬಾ ಎಫೆಕ್ಟಿವ್ ಇದೆ. ಬಹಳಷ್ಟು ಜನರಿಗೆ ಅದು ಇನ್ನೂ ಗೊತ್ತಿಲ್ಲ. ಎಷ್ಟೋ ಜನ ಅದು ಬಂದ ನಂತರ ಮನೇಲೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಬಂದ್ ಸರಿಯಾಗಿ ತೋರ್ಸ್ಕೊತಿಲ್ಲ, ಸ್ವಾಬ್ ಮೇಲೆ ಅವಲಂಬನೆ ಮಾಡ್ತಿದ್ದಾರೆ. ಎಷ್ಟೊಂದು ಜನಗಳನ್ನ ಜಾಸ್ತಿಯಾಗಿ ಬೆರೆಯೋದಕ್ಕೆ ಬಿಡಬಾರ್ದು, ರಿಸ್ಟ್ರಿಕ್ಷನ್ ಹಾಕಿರೋದು ಒಳ್ಳೇದು ಅಂತ. ಹೌದು. ಈಗ ನೋಡಿ, ನಾವು ಕೂಡ ಅಡ್ವೈಸ್ ಮಾಡ್ತೀವಿ, ತುಂಬಾ ಜನ ಒಟ್ಟಿಗೆ ಸೇರ್ಬಾರ್ದು, ಸದ್ಯಕ್ಕೆ ವೇವ್ ಕಮ್ಮಿ ಆಗೋ ತನಕ ಅದು ಹರಡುತ್ತೆ. ಡೆಫಿನೆಟ್ಲಿ ಕ್ರೌಡ್ ಅಂಡ್ ಕೋವಿಡ್ ಡಸಂಟ್ ಗೋ ಟುಗೆದರ್. ಅದು ಮುಂಚೆಯಿಂದಾನು ಹೇಳ್ತಾ ಇದೀವಲ್ಲ. ಸೊ ಬಟ್ ಎಲ್ಲೋ ಒಂದ್ ಕಡೆ ತುಂಬಾ ರಿಸ್ಟ್ರಿಕ್ಷನ್ ಆಗ್ಬಾರ್ದು, ಈ ಕಡೆ ತುಂಬಾನು ಫ್ರೀ ಆಗಿ ಬಿಡಬಾರ್ದು ಅಂತ ನಾನು ಹೇಳ್ತೀನಿ. ಓಕೆ, ಮತ್ತೆ ಮಾತಾಡ್ತೀನಿ ಡಾಕ್ಟರ್ ಚೇತನ್ ಅವರೇ ನಿಮ್ಮ ಜೊತೆಗೆ. ಕಿರಣ್ ರಾಜ್ ಅವರೇ ಹೇಳ್ತಾ ಇದ್ರಿ, ಇದೊಂದು ಭ್ರಮೆ, ಜನರನ್ನ ದೂರ ಇಟ್ಟು ಅಥವಾ ಜನರನ್ನ ತೀರಾ ಸಂಭ್ರಮದಿಂದ ವಂಚಿತರನ್ನಾಗಿ ಮಾಡಿ ಕೊರೋನಾ ಕಟ್ಟಿ ಹಾಕೋದಿದೆಯಲ್ಲ, ಅದು ಸಾಧ್ಯ ಇಲ್ಲ ಅಂತೇಳಿ. ಆದರೆ ನಾವಿಲ್ಲಿ ಇಷ್ಟು ರಿಸ್ಟ್ರಿಕ್ಷನ್ ಆಗದಂಥ ಸಂದರ್ಭದಲ್ಲಿ, ಅಥವಾ ಇಷ್ಟೊಂದು ನಾವು ಅವರಿಗೆ ಇಲ್ಲಿ ನೀವು ಸೇರಲೇಬಾರ್ದು ಅಂತೇಳಿ ರೂಲ್ಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಜನ ಸೇರ್ತಾರೆ, ಒಟ್ಟೊಟ್ಟಿಗೆ ಓಡಾಡ್ತಾರೆ, ಒಟ್ಟೊಟ್ಟಿಗೆ ತಿರುಗಾಡ್ತಾರೆ. ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲದೆ ಹೋದರೆ ಆಗುವಂಥ ಅನಾಹುತವನ್ನು ಸರ್ಕಾರದ ಕಡೆಯಿಂದ ತಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ. ಯಾಕೆ ಅಂತ ಹೇಳಿದ್ರೆ, ಲಕ್ಷಾಂತರ ಜನ ಹೊಸ ವರ್ಷ ಆಚರಣೆಗೆ ಅಂತೇಳಿ ಹೊರಗಡೆ ಬರ್ತಾರೆ. ಈ ಬ್ರಿಗೇಡ್ ರಸ್ತೆ, MG ರಸ್ತೆನಲ್ಲಿ 10,000 ಸಂಖ್ಯೆ ಜನ ಸೇರ್ತಾರೆ. ಒಬ್ಬರಿಗೇನಾದರೂ ಕೊರೋನಾ ಇದ್ದರೆ ಅಥವಾ 10 ಜನಕ್ಕೆ ಕೊರೋನಾ ಇದ್ದರೆ 10,000 ಸಂಖ್ಯೆ ಜನರಿಗೆ ಕೊರೋನಾ ಬರುವಂಥ ಸಾಧ್ಯತೆ ಇರುತ್ತಲ್ಲಿ. ಸರ್ಕಾರ ಆ ಕಾರಣಕ್ಕಾಗಿಯೇ ಇಲ್ಲಿ ದೊಡ್ಡ ಮಟ್ಟದ ನಿರ್ಧಾರಕ್ಕೆ ಬಂದಿರೋದು, ಇಲ್ಲ ಈ ಬಾರಿ ಜನರನ್ನ ಸೇರೋದಕ್ಕೆ ಬಿಡಬಾರ್ದು ಅಂತ ಹೇಳಿ. ನೋಡಿ, ಹ್ಯೂಮನ್ ಬೀಯಿಂಗ್ಸ್ ಆರ್ ದಿ ಸೋಷಿಯಲ್ ಅನಿಮಲ್. ಅವ್ರು ಆಚೆ ಹೋಗ್ಲೇಬೇಕು, ಆಚೆ ಟೈಮ್ ಸ್ಪೆಂಡ್ ಮಾಡ್ಲೇಬೇಕು. ಅವ್ರವರು ಒಂದು ಕಟ್ಟಿನಿಟ್ಟಲ್ಲಿ ಇದ್ರೆ. ಬಟ್ ಪರಿಸ್ಥಿತಿ ಸರಿ ಇಲ್ವಲ್ಲ ಹೊರಗಡೆ ಹೋಗೋದಕ್ಕೆ. ಇಲ್ಲ, ಇವಾಗ ನಾನು ಮನೆಗೆ ನಾನು 10 ಜನ ನಾನು ಮನೆಗೆ ಕರೆದು ನಾನೊಂದು ಪಾರ್ಟಿ ಮಾಡಿದ್ರೆ, ಆ ಪಾರ್ಟಿ ಮಾಡಿದ್ದು ಮನೇಲಿ ನಮ್ಗೆ ಹರಡಲ್ಲ ಅಂತ ಹೇಗೆ ಹೇಳ್ತೀರಾ? ಇವಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಇಟ್ಬಿಟ್ಟು ನಾವು ಮನೆಗೆ 5 ಜನ 10 ಜನ ನೀವು ಮನೆಗೆ ಕರಿತೀರಾ, ಫ್ರೆಂಡ್ಸ್ ನ ಕರಿತೀರಾ, ಅವ್ರು ಎಲ್ಲಿಂದ ಬರ್ತಾರೆ ಅಂತ ಗೊತ್ತಿರೋದಿಲ್ಲ, ನೀವು ಬಂದು ಪಾರ್ಟಿ ಮಾಡ್ತೀರಾ, ಅಲ್ಲಿ ನೀವು ಹರಡೋದಿಲ್ಲ ಅಂತ ಹೇಗೆ ಗೊತ್ತಾಗ್ತದೆ? 10 ಜನಕ್ಕಲ್ವಾ ಅಲ್ಲಿ ಸೋಂಕು ಹರಡುತ್ತೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಲೆಕ್ಕದಲ್ಲೇ ಸೋಂಕು ಹರಡುತ್ತೆ ಅಂತ ಇಟ್ಕೊಂಡ್ರು 10 ಜನಕ್ಕೆ ಅಥವಾ ಕರೆದಂಥ ಫ್ಯಾಮಿಲಿ ಮೆಂಬರ್ಸ್ಗೆ. ಆದ್ರೆ ಇಲ್ಲಿ ಒಂದೊಮ್ಮೇನಾದ್ರೂ 16,000 ಸಂಖ್ಯೆ ಜನ ಸೇರಿದಂಥ ಸಂದರ್ಭದಲ್ಲಿ ಕೊರೋನಾ ಅನ್ನುವಂಥದ್ದು ಏನಾದರೂ ಹಬ್ಬಿ ಬಿಟ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ?
ಇಲ್ಲ ನಿಮ್ಮ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಇವಾಗ ನಾನೊಂದು ರೆಸ್ಟೋರೆಂಟ್ಗೆ ಹೋದೆ, ನಾನು ಒಂದು 100 ಜನ 200 ಜನ ಮೀಟ್ ಮಾಡೋದಿಲ್ಲ. ನಾನು ಡ್ಯಾನ್ಸ್ ಮಾಡಕ್ ಹೋದೆ, ನಾನು ನನ್ನ ಫ್ರೆಂಡ್ಸು ಅಥವಾ ನನ್ನ ಸರ್ಕಲ್ ಅಲ್ಲಿ ಮಾತ್ರ ಇರ್ತೀನಿ. ಬಿಟ್ರೆ ನಾನು MG ರೋಡಲ್ಲೂ ಅಷ್ಟೇ. ನೀವೇನ್ ಹೇಳ್ತೀರಾ, MG ರೋಡ್ ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೇಳ್ತೀರಾ, ಕರೆಕ್ಟು. ಬಟ್ ಆದ್ರೆ ನೀವು ನೋಡಿದ್ರೆ ಅವ್ರು ಯಾರು ಗುಂಪಿನಲ್ಲಿ ಬಂದಿರ್ತಾರೋ ಅವ್ರ ಗುಂಪಿನಲ್ಲಿ ಇರ್ತಾರೆ ಹೊರತು ಯಾರನ್ನು ಬೇರೆಯವ್ರನ್ನ ಗೊತ್ತಿಲ್ಲದೆ ಇದ್ದವ್ರನ್ನೆಲ್ಲ ಹಗ್ ಮಾಡಿ ಹರಡುವಂತ ಒಂದು ಸನ್ನಿವೇಶ ಇಲ್ಲ. ಕಿರಣ್ ರಾಜ್ ಅವರೇ, ನಾವು ಈ MG ರಸ್ತೆ, ಬ್ರಿಗೇಡ್ ರಸ್ತೆ ದೃಶ್ಯಾವಳಿಯನ್ನು ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದೀವಿ. 16,000 ಸಂಖ್ಯೆ ಜನ ಸೇರಿದ್ರೆ ಯಾರನ್ನ ಮೀಟ್ ಆಗ್ತಾರೆ, ಯಾರಿಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ, ಯಾರಿಗೆ ಹಗ್ ಮಾಡ್ತಾರೆ, ಯಾರನ್ನ ಟಚ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅಂತ ಪರಿಸ್ಥಿತಿ ಇರುತ್ತಲ್ಲಿ. ಆನಂದವ್ರೆ, ಇವಾಗ ನಾವು ಹೇಳ್ತಾ ಇದೀವಿ, ನೀವು ಡ್ಯಾನ್ಸ್ ಮಾಡಬೇಡಿ, ನೀವು ಮ್ಯೂಸಿಕ್ ಹಾಕ್ಬೇಡಿ, ನೀವು ಪ್ರತಿದಿನ ಇದ್ದಂಗೆ ಇವತ್ತು ಇದ್ಬಿಡಿ ಅನ್ನೋದು ಈ ಒಂದು ಟೈಮಲ್ಲಿ ಇದು ಕರೆಕ್ಟಾ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಅದು ಜನಗಳು ಡಿಸೈಡ್ ಮಾಡಿ ಯಾವ ರೀತಿ ಅದನ್ನು ಮುಂದುವರಿಬೇಕು ಅನ್ನೋದು ಅದನ್ನು ಅವರು ಭಾವಿಸ್ಬೇಕು. ಬಟ್ ಭಾರಿ ದೊಡ್ಡ ಸಮಸ್ಯೆ ಆಗುತ್ತಲ್ವಾ? ನೀವು ಈ ಮ್ಯೂಸಿಕ್ಗೆ ಹಾಕಬೇಡಿ, ಡ್ಯಾನ್ಸ್ ಫ್ಲೋರನ್ನೇ ರೆಡಿ ಮಾಡಬೇಡಿ, ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ರೆ ದಿನಾ ಪ್ರಕಾರ ನಡೆಸ್ಕೊಂಡು ಹೋಗಿ ಅಂತೇಳಿ ಹೊಸ ವರ್ಷಕ್ಕೆ ಹೇಳಿದ್ರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಿಮಗೆ? ಇಲ್ಲ, ಇವಾಗ ಒಂದು ಕಡೆ ನೀವು ಎಕಾನಮಿನ ಚೆನ್ನಾಗಿ ಗ್ರೋತ್ ಮಾಡಿ ಅಂತ ಹೇಳ್ತೀರಾ, ಇನ್ನೊಂದು ಕಡೆ ಆರ್ಟಿಸ್ಟ್ಗಳಿಗೆ ನೀವು ಒಂದು ಸಿಂಗರ್ ಆಗಿರ್ಬೋದು, ಒಂದು ಪರ್ಫಾರ್ಮರ್ ಆಗಿರ್ಬೋದು, ಒಂದು ಫ್ಯಾಷನ್ ಶೋ ಹೇಳಿದ್ರು ಅವರು ಲೇಡಿ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟ್ಗೂ ನೀವು ಇವತ್ತು ಆಪರ್ಚುನಿಟಿ ಸ್ಟಾಪ್ ಮಾಡಿದ್ರ? ಪ್ರತಿಯೊಬ್ಬರು ಆಪರ್ಚುನಿಟಿಗೂ ಎಲ್ಲರಿಗೂ ಅವ್ರ ಸಂಪಾದನೆಗೆ ನೀವು ಸ್ಟಾಪ್ ಮಾಡಿದ್ರ? ಎಲ್ಲ ಕಂಪ್ಲೀಟ್ ಮನಿ ರೊಟೇಷನ್ ಬಿಸ್ನೆಸ್ ವಿಚಾರದಲ್ಲಿ ಎಲ್ಲದನ್ನು ನೀವು ಸ್ಟಾಪ್ ಮಾಡಿದ್ರ? ಇವಾಗ ನೀವು ಎಲ್ಲ ಬೈದಲ್ಲೇ, ನೀವು ಒಂದು ವರ್ಷ ನಾವು ಬೈದಲ್ಲೇ ಜೀವನ ಮಾಡಿದ್ವಿ. ಮತ್ತೆ ಇವಾಗ 31ನೇ ತಾರೀಕು ನಾವೊಂದು ಸಂಭ್ರಮದಿಂದ ಆಚರಿಸಿ ನಾವು ಮುಂದಕ್ಕೆ ಹೋಗೋಣ ಅಂತ ಒಂದು ಆಸೆ ಇಟ್ಕೊಂಡಿದ್ವಿ. ಜನಗಳಿಗೆ ಎಲ್ಲದಕ್ಕೂ ನೀರು ಹಾಕಿದ್ರೆ ಇವಾಗ. ಹಾಗಾಗಿ ನೀವು ಒಂದು ಕಡೆ ಎಕಾನಮಿನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಕಾನಮಿಕಲ್ ಆಕ್ಟಿವಿಟಿನ ಓಪನ್ ಮಾಡಿದ್ದೀರಾ. ಅದ್ರ ಜೊತೆಗೆ ನಿಮ್ಗೆ ರಿಸ್ಟ್ರಿಕ್ಷನ್ ಹಾಕಿದ್ರೆ ಅದರ ಅವಶ್ಯಕತೆ ಏನಿತ್ತು ಅಂತ ಓಪನ್ ಮಾಡೋದು. ನಿಮ್ಮ ಜೊತೆ ಮಾತಾಡ್ತೀನಿ ಕಿರಣ್ ರಾಜ್ ಅವರೇ. ಇಲ್ಲಿ ಬಬಿತಾ ಅವ್ರು ಮಾತನಾಡೋದಕ್ಕೆ ಒಂಥರ ತುದಿಗಾಲಲ್ಲಿ ನಿಂತಿದ್ದಾರೆ, ಏನೋ ಹೇಳಬೇಕು ಅಂತೇಳಿ. ಬಬಿತಾ ಅವರೇ ಮಾತಾಡಿ. ಆಗಲೇ ಹೇಳ್ತಾ ಇದ್ದಾರೆ, ನಾನಂತ ಹೇಳಿದ್ರೆ ನಾನೇನಂದೆ ಒಂಚೂರು ಎಲ್ಲೋ ಕೊರಗು ಕಾಣಿಸುತ್ತೆ ಅಂತ ಹೇಳಿದ್ರೆ ನೀವು ಬರೀ ಕೊರಗಲ್ಲ ಸರ್, ಅದು ದೊಡ್ಡ ಮಟ್ಟದ ಪೇನ್, ಅದು ಡಿಪ್ರೆಷನ್ಗೊಂದು ಹೋಗಿಲ್ಲ ಅಂತ ಹೇಳ್ತಿದ್ರಿ. ಹೌದು, ಮನೇಲೇ ಇಷ್ಟು ದಿವಸ ಹೊರಗಡೆ ಬಂದು ಕೆಲಸ ಮಾಡಿ ಎಲ್ಲ ಮಾಡಲಿಂಗ್ ಆಗಲಿ ಅಥವಾ ಎಕಾನಮಿ ಇರಲಿ, ಒಂದು ಕಂಪ್ಲೀಟ್ ಲೈಫ್ ಅನ್ನೋದೇ ಇಲ್ದಂಗೆ ಆಗೋಗುತ್ತೆ ನಮ್ಮದು. ಹೊರಗಡೆ ಯಾರು ವರ್ಕ್ ಅಡಿಕ್ಟ್ ಇರ್ತಾರೋ ಅವರಿಗೆ. ಮತ್ತಾಮೇಲೆ RR ನಗರದಲ್ಲಿ ಅಷ್ಟು ಜೋರಾಗಿ ಒಂದು ಎಲೆಕ್ಷನ್ ಆಯಿತು. ಆ ಟೈಮಲ್ಲಿ ಯಾವುದೂ ರೂಲ್ಸು ರೆಗ್ಯುಲೇಷನ್ ಬರಲಿಲ್ಲ. ಬಟ್ ನ್ಯೂ ಇಯರ್ ಟೈಮಲ್ಲಿ ಇದನ್ನು ತೊಗೊಂಬಂದಿದ್ದಾರೆ. ಅದನ್ನು ಬೇಕಾದ್ರೆ ನಾವು ಕೇಳ್ಬೋದು ಅಲ್ವಾ? We have to think about it. Why they have not restricted that time? Why they are restricting for this? And with new rules and regulation, our permission ಕೊಡ್ಬೋದಲ್ವಾ? ಅಂದರೆ ಒಂದು ಲಿಮಿಟೆಡ್ ಪೀಪಲ್, ಇಷ್ಟೇ ಕ್ರೌಡ್ ಸೇರಬೇಕು, ಇಷ್ಟೇ ಕ್ರೌಡಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಾವು ಒಂದು ನ್ಯೂ ಇಯರ್ ಸೆಲೆಬ್ರೇಷನ್. ಯಾಕೆಂದರೆ ಇದು ನಮ್ಗೆ ಹೊಸ ವರ್ಷ ಬರ್ತಿದೆ. ನಾವು 2020ನ ನಾವು ನಮ್ಮ ಲೈಫಲ್ಲೇ ಡಿಲೀಟ್ ಮಾಡಬೇಕು ಅಂತಿದ್ವಿ. ಈಗ ಬರ್ತಿರೋ 2021ನ ನಾವು ಒಂದು ಒಳ್ಳೆ ವೆಲ್ಕಮ್ ಮಾಡಬೇಕಲ್ವ? ಅದನ್ನು ಒಂದು ಲಿಮಿಟೆಡ್ ರಿಸ್ಟ್ರಿಕ್ಷನ್ಸಲ್ಲಿ ನಾವು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಪಾರ್ಟಿ ಮಾಡ್ಕೊಳ್ಳೋದಕ್ಕೊಂದು ಪರ್ಮಿಷನ್ನ ಕೊಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಪಾರ್ಟಿಗೆ ಹೋಗ್ಬೇಕು ಅಂತ ಅನ್ಕೊಂಡವರು, ಈ ಹೊಸ ವರ್ಷನ ಅತ್ಯಂತ ಅದ್ದೂರಿಯಾಗಿ ಆಚರಿಸಬೇಕು ಅನ್ಕೊಂಡವರು, ಈಗೆಲ್ಲ ಈ ಕೊರೋನಾ ಸಂಕಷ್ಟ ಕಾಲದಲ್ಲಿ ಅಥವಾ ಈ ಕೊರೋನಾ ಭಯದಿಂದ ಹಾರ್ಟ್ ತೀರಾ ಚಿಕ್ಕದಾಗಿರುತ್ತೆ. ಏನಪ್ಪಾ ಇದು ಅಂತೇಳಿ, ಈ ಹೊಸ ವರ್ಷ ಬರುತ್ತೆ ಅಂತೇಳಿ ಹಿರಿ ಹಿಗ್ಗಿರ್ತಾರೆ. ಆಯ್ತು ಹೋಗ್ಬಿಡೋಣ, ಪಾರ್ಟಿ ಮಾಡ್ಬಿಡೋಣ ಅಂತೇಳಿ. ಅಂತವ್ರಿಗಂತೂ ಇದು ತಡ್ಕೊಳಕ್ ಆಗೋದಿಲ್ಲ. ಹೌದು, ತೋರಿಸಿ ನಿಜ. ಅದಕ್ಕೆ ನಾನು ಹೇಳಿದ್ದೇನು ಅಂದ್ರೆ, ಕಡಿಮೆ ರಿಸ್ಟ್ರಿಕ್ಟೆಡ್ ಮೆಂಬರ್ಸ್ಗಳಿಗೆ ಒಂದು 150 ಮೆಂಬರ್ಸ್ ಒಳಗೆ ನಾವು ಪಾರ್ಟಿ ಮಾಡೋ ತರ ಪರ್ಮಿಷನ್ ಕೊಡಬಹುದಿತ್ತು ಅಂತ ನನ್ನ ಅನಿಸಿಕೆ. ಅಲ್ಲ, 200 ಜನ ಸೇರ್ಬೋದು ನೀವು. ಇಲ್ಲಿ ಸರ್ಕಾರ ಹೊರಡಿಸಿರುವಂತಹ ಆದೇಶದ ಪ್ರಕಾರ ಅಥವಾ ಸದ್ಯ ಹೊಸದಾಗಿ ಹೊರಡಿಸಿರುವಂತಹ ಆದೇಶದ ಪ್ರಕಾರ ಇಲ್ಲಿ ರಿಸ್ಟ್ರಿಕ್ಷನ್ ಅನ್ನುವಂಥದ್ದು 200 ಜನಕ್ಕೆ ನೀವು ಆ ಪ್ಲೇಸ್ ಅನ್ನ ನೋಡ್ಕೊಂಡು, ನೀವು ಎಲ್ಲಿ ಪಾರ್ಟಿ ಮಾಡ್ತಿರೋ ಅಥವಾ ಎಲ್ಲಿ ಪಾರ್ಟಿಗೆ ಆಯೋಜನೆ ಮಾಡಲಾಗಿದೆಯೋ ಆ ಜಾಗ ನೋಡ್ಕೊಂಡು ಒಂದಷ್ಟು ಜನ ಸೇರೋದಕ್ಕೆ ಅವಕಾಶ ಕೊಡಲಾಗಿದೆ. ಕಿರಣ್ ರಾಜ್ ಅವರೇ, ಇಲ್ಲಿ ನೀವೇನಾದ್ರೂ ಹೊಸ SOP ಪ್ರಕಾರ ನೀವು ನಡೆಸಲೇಬೇಕು ಅಥವಾ ಹೊಸ SOPನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಅಂತ ಹೇಳಿದ್ರೆ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂತ ನೀವು ನಿಮ್ಮ ದಿನನಿತ್ಯದ ಚಟುವಟಿಕೆನಲ್ಲಿ? ನಮ್ದು 1522 ನಮ್ದು ಎಂಟೈರ್ ಇದರಲ್ಲಿ ನಮ್ಮ ಪಾರ್ಟ್ನರ್ಸ್ ನಾವು ಮೀಟ್ ಮಾಡಿ ನಾವು ಎಲ್ಲ ಟೇಬಲ್ಗಳಿಗೂ ಎಲ್ಲೆಲ್ಲಿ ಲಾರ್ಜ್ ಟೇಬಲ್ಸ್ ಇದೆ ಅದಕ್ಕೆಲ್ಲ ಬ್ಯಾರಿಕೇಡ್ಸ್ ಹಾಕಿದೀವಿ. ಅಂದ್ರೆ ಗ್ಲಾಸ್ ಬ್ಯಾರಿಕೇಡ್ ಹಾಕ್ಬಿಟ್ಟು ಒಂದು ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿಗೆ ಪಕ್ಕದಲ್ಲಿ, ಅಂದ್ರೆ ಅಷ್ಟು ಈಸಿಯಾಗಿ ಮಾತುಕತೆ ಮಾಡ್ದಾಗ್ಲಿ, ಹೋಗಿ ಅವ್ರನ್ನ ಮೀಟ್ ಮಾಡೋದು, ನ್ಯೂ ಇಯರ್ ಅಂದ ತಕ್ಷಣ ಹೋಗಿ ಎಲ್ಲಾನು ತಬ್ಕೊಳೋದು, ಆ ಒಂದು ರಿಸ್ಟ್ರಿಕ್ಷನ್ಸ್ಗೆ ನಾವು ಪ್ರತಿಯೊಂದು ಟೇಬಲ್ಗಳಿಗೆ ಬ್ಯಾರಿಕೇಡ್ಸ್ ಹಾಕಿದೀವಿ, ಗ್ಲಾಸ್ ಬ್ಯಾರಿಕೇಡ್ಸ್ ಹಾಕಿದೀವಿ.
ಆಮೇಲೆ ಅವತ್ತಿನ ಮಟ್ಟಿಗೆ ನಾವು ಆದಷ್ಟು ಫ್ಯಾಮಿಲಿ ಪೀಪಲ್ ಅಥವಾ ಇದು ಕ್ರೌಡ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಬೌನ್ಸರ್ಸ್ ಅಡಿಷನಲ್ ಗಾರ್ಡ್ಸ್ನ ನಾವು ಇಟ್ಕೊಂಡು ನಾವು ಮಾಡ್ತಾ ಇದ್ವಿ. ಮತ್ತೆ ಪ್ರತಿದಿನ ಏನೇನು ಮಾಡಬೇಕು ಅಂದರೆ ಟೆಂಪ್ರೇಚರ್ ಚೆಕ್ ಆಗಲಿ ಅಥವಾ ಸ್ಯಾನಿಟೈಸರ್ ಆಗಲಿ ಅಥವಾ ಪ್ರತಿಯೊಬ್ಬರು ಗೆಸ್ಟ್ ಬಂದು ಹೋದ ತಕ್ಷಣ ಆ ಜಾಗಗಳನ್ನ ಸ್ಯಾನಿಟೈಸ್ ಮಾಡೋದು ಪ್ರತಿಯೊಂದು ನಾವು ಅದನ್ನ ದಿನಚರ್ಯೆ ಮಾಡ್ಕೊಂಡು ಬರ್ತಾನೆ ಇದೀವಿ. ಅದು ಮುಂದಕ್ಕೆ ಹಂಗೆ ನಾವು ಎಲ್ಲ ಥರದ ಬದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಸೇಫ್ಟಿ, ನಮ್ಮ ಜನಗಳಿಗೆ, ನಮ್ಮ ಸ್ಟಾಫ್ಗೆ ನಮಗೆ ಬೇಕಾಗಿರುವಂಥದ್ದು, ನಮ್ಮ ಕಸ್ಟಮರ್ಗೆ ಬೇಕಾಗಿರುವಂಥದ್ದು ಎಲ್ಲ ಸೇಫ್ಟಿ ಮೆಜರ್ಸ್ ನಾವು ತೊಗೊಂಡಿದ್ದೀವಿ. ಅಲ್ಲ, ಈಗ ಒಂದು ಗಮನಿಸ್ಬೇಕಿಲ್ಲಿ, ನ್ಯೂ ಇಯರ್ ಅಂತ ಹೇಳಿದ ತಕ್ಷಣವೇ ಈ ಪಬ್ಬು, ರೆಸ್ಟೋರೆಂಟು ಸೇರಿದಂತೆ ಬೇರೆ ಬೇರೆ ಈ ಪಾರ್ಟಿ ಆಯೋಜನೆ ಮಾಡುವಂಥ ಜಾಗ ಆಗಿರ್ಬೋದು, ಅಲ್ಲೆಲ್ಲ ಕೋಟ್ಯಾಂತರ ರೂಪಾಯಿ ವಹಿವಾಟಾಗುತ್ತೆ. ಇಡೀ 15 ದಿವಸ 20 ದಿವಸಕ್ಕಾಗುವಂಥ ವ್ಯಾಪಾರ ವಹಿವಾಟು ಒಂದೇ ದಿವಸಕ್ಕೆ ಆಗಿ ಹೋಗುತ್ತೆ. ಇಲ್ಲಿ ಈ ಬಾರಿ ಎಷ್ಟು ಹೊಡೆತ ಬೀಳ್ಬೋದು ಅಂತ ನೀವು ನಿರೀಕ್ಷೆ ಮಾಡಿದ್ದೀರಾ ಅಂತ? ಈ ರೀತಿಯಾದಂಥ ರಿಸ್ಟ್ರಿಕ್ಷನ್ಸು, ಈ ರೀತಿಯಾದಂಥ SOP, ಈ ರೀತಿಯಾದಂಥ ರೂಲ್ಸನ್ನು ಫಾಲೋ ಮಾಡಬೇಕಾಗಿರೋದ್ರಿಂದ ಎಷ್ಟರ ಮಟ್ಟಿಗೆ ಅದು ಹೊಡೆತ ಬೀಳುತ್ತೆ ಅಂತ ನಿಮ್ಮ ಬಿಸ್ನೆಸ್ಗೆ? ಸೊ 50 to 70% ಇದು ಹೊಡ್ತಾ ಬೀಳುತ್ತೆ. ಅಂದ್ರೆ ನಾವು 1 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತೀವಿ ಅಂತಂದ್ರೆ ಅವತ್ತಿನ ದಿವಸ 1 ಲಕ್ಷ ವ್ಯಾಪಾರ ಮಾಡ್ತೀವಿ ಅಂದ್ರೆ ಒಂದು 40,000 ರೂಪಾಯಿ ಒಳಗಡೆ ವ್ಯಾಪಾರ ಮಾಡ್ಬೇಕು. ಅಂದ್ರೆ 60% ಈಸ್ ಅ ಸ್ಟ್ರೈಟ್ ಲಾಸ್. ನಾವೇನ್ ಮಾಡ್ತೀವಿ, ನಾವು ನ್ಯೂ ಇಯರ್ ಆದ ತಕ್ಷಣ ನಮಗೆ ನಮ್ಮ ಹುಡುಗರಿಗೆ ಒಂದಷ್ಟು ಬೋನಸ್ಸು ಅಥವಾ ಎಲ್ಲ ಸ್ಟಾಫ್ಗೆ ನಾವು ಒಂದು ಇದನ್ನ ಹಂಚುವಂಥದ್ದು ಅಥವಾ ಅವ್ರಿಗೆ ನ್ಯೂ ಇಯರ್ಗೆ ಏನೋ ಒಂದು ಗಿಫ್ಟ್ ಕೊಡುವಂಥದ್ದು ಮಾಡ್ತಾ ಇದ್ವಿ. ಇವಾಗ ಈ ಸರ್ಕಾರ ಈ ತರ ಮಾಡಿರೋದ್ರಿಂದ ಇದೆಲ್ಲದಕ್ಕೂ ಒಂದು ಅಡಚಣೆ ಆಗಿದೆ. ಡಾಕ್ಟರ್ ಚೇತನ್ ಅವರೇ, ಇಲ್ಲಿ ಇರುವಂಥ ಪ್ರಶ್ನೆ ಇಷ್ಟೇ, ನೀವೇನಾದರೂ ಇಲ್ಲಿ ರಿಸ್ಟ್ರಿಕ್ಷನ್ ಹಾಕಿದ್ದೀರಾ ಓಕೆ, ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದೀರಾ ಓಕೆ, ಇದನ್ನು ಹೊರತುಪಡಿಸಿದ್ರೆ ಸರ್ಕಾರದ ಬಳಿಯಲ್ಲಿ ಆಪ್ಷನ್ ಇತ್ತಾ ಅಂತ? ಈ ಥರದ್ದೊಂದು ಜನಸಂದಣಿ ಸೇರದೇ ಇರೋ ಹಾಗೆ, ದೊಡ್ಡ ಮಟ್ಟದಲ್ಲಿ ಜನದಟ್ಟಣೆ ಸೇರದೇ ಇರೋ ಹಾಗೆ ಮಾಡೋದನ್ನು ಹೊರತುಪಡಿಸಿದ್ರೆ ಸರ್ಕಾರದ ಮುಂದೆ ಕೂಡ ಯಾವುದೇ ರೀತಿಯಾದಂಥ ಆಯ್ಕೆಗಳಿಲ್ಲ. ಹೌದು ಆನಂದ್, ಇದು ನೋಡಿ, ರಿಸ್ಟ್ರಿಕ್ಷನ್ ಎಲ್ಲಾ ಇದ್ರಲ್ಲೂ ಮಾಡೋಣ, ಎಲೆಕ್ಷನ್ಗೂ ಮಾಡೋಣ, ಎಲ್ಲದಕ್ಕೂ ಮಾಡ್ಕೊಂಡ್ ಬರೋಣ. ಬರೀ ಅದು ಒಂದಕ್ಕೆ ಮಾಡೋದು ಮಾತ್ರ ವೈಜ್ಞಾನಿಕವಾಗಲ್ಲ, ಅಥವಾ ಬರೀ 31ನೇ ತಾರೀಕು 1ನೇ ತಾರೀಕು ರಿಸ್ಟ್ರಿಕ್ಷನ್ ಹಾಕೋದ್ರಿಂದ ಕೊರೋನಾ ಮುಕ್ತ ಭಾರತ ಆಗುತ್ತೆ ಅಂತಲ್ಲ. ಸೊ ಈ ಕಡೆ ಎಕಾನಮಿನೂ ಬ್ಯಾಲೆನ್ಸ್ ಮಾಡ್ಕೊಂಡು, ನಮ್ಮ ದೇಶದ ಡೈನಾಮಿಕ್ಸ್, ನಮ್ಮ ಜನರ ಸ್ವಭಾವವನ್ನು ಮ್ಯಾನೇಜ್ ಮಾಡ್ಕೊಂಡು ನಾವೇನೇ ಒಂದು ನಿರ್ಧಾರ ತಗೋಬೇಕು ಅಷ್ಟೇ. ಬಟ್ ನೋಡ್ಕೊಂಡು ತಗೊಳ್ಬೇಕು, ನಿಜ ಒಪ್ಕೊಳ್ಳೋಣ, ಇಲ್ಲಿ ನೋಡ್ಕೊಂಡು ತಗೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ, ತಗೊಳ್ಳೇಬೇಕು. ಆದರೆ ಈ ಕೊರೋನಾ ಇನ್ನೇನು 2ನೇ ಅಲೆ ಸ್ಟಾರ್ಟ್ ಆಗುತ್ತೆ ಎನ್ನುವಂಥ ಮಾಹಿತಿ ಇದೆ. ಈ ಸೆಕೆಂಡ್ ಅಲೆ ಶುರುವಾದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥ ಸಂದರ್ಭದಲ್ಲಿ ಜನರಿಗೆ ನಾನು ಹೇಳೋದು ಒಂದೇ, ಸಿಂಪ್ಟಮ್ಸ್ ಬಂದ ಕೂಡಲೇ ನಾವ್ ಹೆಂಗೆ ಒಂದು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಗೋಲ್ಡನ್ ಅವರ್ಸ್ 4 hours ಅಂತ ಹೇಳ್ತೀವಿ, ಈ ಕೊರೋನಾದಲ್ಲಿ ಗೋಲ್ಡನ್ ಡೇಸ್ ಅಂತ ಹೇಳ್ಬೇಕು. 2 to 3 days ಫಸ್ಟ್ ಇನಿಷಿಯಲಿ ಏನು ಕೆಮ್ಮು, ನೆಗಡಿ, ಜ್ವರ, ಸುಸ್ತು ಬಂದಾಗ ಇಮಿಡಿಯೇಟ್ಲಿ OPD ನಲ್ಲೇ ಶ್ವಾಸಕೋಶ ತಜ್ಞರು, ನಿಮ್ಮ ಮನೆ ಹತ್ರ ಯಾರು ಶ್ವಾಸಕೋಶ ತಜ್ಞರು ಇದ್ದಾರೆ, ಫಿಸಿಷಿಯನ್ ಇದ್ದಾರೆ, ಬಂದು ತೋರಿಸ್ಕೊಂಡ್ರೆ 99% ಏನೂ ಆಗಲ್ಲ. ನಾವು ಪ್ರಾಬ್ಲಮ್ ಆಗೋದಂದ್ರೆ ನಾವು ಡಿನೈಲ್ ಮೋಡ್ಗೆ ಹೋಗ್ತೀವಿ, ನನಗೆ ಯಾಕೆ ಬಂತು, ನನಗೆ ಬರಲ್ಲ, ಇದು ಕೊರೋನಾ ಅಲ್ಲ ಅಂತ ವಾದ ಮಾಡೋದು, ಸ್ವಾಬ್ ಟೆಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು, ಮನೆಯಲ್ಲಿ ಏನೋ ಒಂದು ನೀವು ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕ್ತೀರಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಇರಬೇಕು ಅಂತ. ನೀವಿಲ್ಲಿ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕ್ತೀರಿ ಅಂತ ಹೇಳಿದ್ರೆ ಎಲೆಕ್ಷನ್ ಕ್ಯಾಂಪೇನ್ಗೂ ಬ್ರೇಕ್ ಹಾಕಿ, ಅಥವಾ ಬೇರೆ ಬೇರೆ ಕಡೆ ಜನ ಸೇರುವಂಥದ್ದಕ್ಕೂ ಕೂಡ ಬ್ರೇಕ್ ಹಾಕಿ ಅಂತೇಳಿ ಸರ್ಕಾರ ಇಲ್ಲಿ ಬ್ರೇಕ್ ಹಾಕೋದಕ್ಕೆ ರೆಡಿ ಇದೆ. ಆದರೆ ಜನ ಅರ್ಥ ಮಾಡ್ಕೋಬೇಕಲ್ವಾ, ಸರ್ಕಾರ ಇಲ್ಲಿ ನೀತಿ ನಿಯಮಗಳನ್ನು ಮಾಡುತ್ತೆ, ಅದನ್ನ ಜಾರಿಗೆ ತರುವಂಥ ವ್ಯವಸ್ಥೆ ಕೂಡ ಮಾಡುತ್ತೆ, ಅಲ್ಟಿಮೇಟ್ ಆಗಿ ಫಾಲೋ ಮಾಡಬೇಕಾಗಿರೋರು ನಾವಲ್ವಾ? ಹೌದು, ಅದಕ್ಕೆ ನೋಡಿ ನಮ್ ಜನರದ್ದು ಡೈನಾಮಿಕ್ಸ್ ಆಗಿರೋದ್ರಿಂದ ನಾವ್ ಯಾಕೆ ಬೇರೆ ದೇಶದ ಮಾಡೆಲ್ ಕಾಪಿ ಮಾಡ್ಬೇಕು? ಈ ಕಡೆ ಜನನು ಸೇರ್ತಾ ಇದಾರೆ, ಸುಮ್ಮನೆ ಸ್ವಾಬ್ ಟೆಸ್ಟ್ ಮಾಡ್ತಾ ಹೋಗ್ತಾ ಇದೀವಿ, ಎಷ್ಟು ಇಲ್ಲಾಜಿಕಲ್ ಇದೆಯಲ್ಲ. ಮತ್ತೆ ಜನರ ದುಡ್ಡೇ ಪೋಲ್ ಆಗ್ತಿರೋದಲ್ವಾ? ಸೊ ನಾವು ಎಲ್ಲಿ ಅಂದ್ರೆ ಸಿಂಪ್ಟಮ್ಸ್ ಕಡೆ ಗಮನ ವಹಿಸೋಣ. ಯಾರಿಗೆ ಸಿಂಪ್ಟಮ್ಸ್ ಬರುತ್ತೆ ಬೇಗ ಬಂದು ತೋರಿಸ್ಕೊಂಡು ಚಿಕಿತ್ಸೆ ತಗೊಂಡು ಗುಣಮುಖರಾಗೋದ್ ಕಡೆ ಗಮನ ವಹಿಸೋಣ ಅಷ್ಟೇ. ನಾವು ಬರಬಾರ್ದು ಬರ್ದೇ ಹೆಂಗೆ, ಅಥವಾ ಯಾರು ಬಂದಿದೆ ಅಂತ ಅದಲ್ಲೇ ಬಹಳಷ್ಟು ತುಂಬಾ ತಲೆ ಕೆಡ್ಸ್ಕೊತಾ ಇದ್ವಿ. ಅದನ್ನ ಫಸ್ಟ್ ನಿಲ್ಲಿಸ್ಬೇಕು. ಯಾರಿಗೆ ಬಂದಿದೆ ಅವ್ರಿಗೆ ಸೂಕ್ತವಾದ ಚಿಕಿತ್ಸೆ, ಅವ್ರ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಕ್ಲಾಸಿಫೈ ಮಾಡ್ಕೊಂಡು ಬೇಗ ಚಿಕಿತ್ಸೆ ಕೊಟ್ಟು ವ್ಯವಸ್ಥೆಗಳನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ದಟ್ ಈಸ್ ದ ಬೆಸ್ಟ್ ಥಿಂಗ್ ಫಾರ್ ಅವರ್ ಕಂಟ್ರಿ ವಿಚ್ ಸೂಟ್ಸ್ ಇಟ್, ಇನ್ಕ್ಲೂಡಿಂಗ್ ಬಿಸ್ನೆಸ್ ಅಂಡ್ ಎಕಾನಮಿನ ಗಮನದಲ್ಲಿ ಇಟ್ಕೊಂಡು ನಾನು ಈ ಮಾತು ಹೇಳ್ತೇನೆ. ನಿಜ. ಕಿರಣ್ ರಾಜ್ ಅವರೇ, ಏನು ಆಗ್ಬೇಕಿತ್ತು ಅಂತ ನೀವು ನಿರೀಕ್ಷೆ ಇಟ್ಕೊಂಡಿದ್ರಿ ಅಂತ? ಇಷ್ಟು ದಿನಗಳ ಕಾಲ 3-4 ತಿಂಗಳಂತೂ, ಬರೋಬ್ಬರಿ 3-4 ತಿಂಗಳಂತೂ ಎಲ್ಲ ವ್ಯಾಪಾರ ವಹಿವಾಟು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿತ್ತು, ಜನ ಬರ್ತಾ ಇರಲಿಲ್ಲ, ಯಾರು ಕೂಡ ಹೊರಗಡೆ ಓಡಾಡ್ತಾ ಇರಲಿಲ್ಲ. ಆ ಸಂದರ್ಭ ದಾಟಿ ನಾವು ಮುಂದೆ ಬಂದಿದ್ದೀವಿ, ಎಲ್ಲೋ ಒಂದು ಕಡೆಗೆ ವ್ಯಾಪಾರ ವಹಿವಾಟು ಓಪನ್ ಆಗಿದೆ, ಜನ ಬರ್ತಾ ಇದ್ದಾರೆ ಎನ್ನುವಂಥ ಸಂದರ್ಭದಲ್ಲಿ ಹೊಸ ವರ್ಷ ಅಂತ ಹೇಳಿದ್ರೆ ನೀವು ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿರ್ತೀರಾ, ಈ ಸರ್ತಿ ಹೊಸ ವರ್ಷಕ್ಕೆ ಜನ ಬರ್ತಾರೆ, ನಮಗೊಂದಷ್ಟು ಲಾಭ ಸಿಗುತ್ತೆ ಅಥವಾ ಇಂಡಸ್ಟ್ರಿ ಬೆಳೆಯುತ್ತೆ ಎನ್ನುವಂಥ ನಿರೀಕ್ಷೆ ಇಟ್ಕೊಂಡಿರ್ತೀರಾ. ಇಂಥ ಸಂದರ್ಭದಲ್ಲಿ ಈ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಏನು ನಿರೀಕ್ಷೆ ಮಾಡ್ತಾ ಇದ್ರಿ ಅಂತ? ಸರ್ಕಾರದಿಂದ ನಿಮಗೆ ಅನುಮತಿ ಸಿಗುತ್ತೆ ಇವೆಂಟ್ ನಡೆಸೋದಕ್ಕೆ ಎನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ರಾ, ಅಥವಾ ಇಂಥದ್ದೊಂದು ರಿಸ್ಟ್ರಿಕ್ಷನ್ ಹಾಕ್ತಾರೆ
ಅದಕ್ಕೆ ತಕ್ಕದ ಹಾಗೆ ನಾವು ವ್ಯಾಪಾರ ನಡೆಸಬೇಕು ಅನ್ನುವಂಥ ಮನಸ್ಥಿತಿ ಇತ್ತ ಅಂತ ತಮ್ಮಲ್ಲಿ? ಹೌದು, ಇವಾಗ ನಾವೇನು ಅನ್ಕೊಂಡಿದ್ವಿ, ನಮಗೆ ರಿಸ್ಟ್ರಿಕ್ಷನ್ಸ್ ಆಗ್ತಾರೆ. ಅದೇ ನಂಬರ್ ಆಫ್ ಪೀಪಲ್, ನೀವು 200 ಜನದಲ್ಲಿ 400 ಜನ ಸೇರಿಸೋದು, ತುಂಬಿಸೋದು ಜನಗಳನ್ನ, ಅದಕ್ಕೆ ರಿಸ್ಟ್ರಿಕ್ಷನ್ ಆಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಅದ್ರ ಪ್ರಕಾರ ಇಷ್ಟು ಜನಗಳನ್ನ ಸೇರಿಸೋದು ಅಂತ ಇತ್ತು. ಆದರೆ ಈಗ ನೀವು ಮ್ಯೂಸಿಕ್ ಹಾಕೋಗಿಲ್ಲ, DJ ಮಾಡೋಗಿಲ್ಲ, ನೀವು ಈವೆಂಟ್ಸ್ ಮಾಡೋಗಿಲ್ಲ, ಒಬ್ಬರನ್ನ ಹಗ್ ಮಾಡೋಗಿಲ್ಲ, ಯಾರನ್ನು ಜನಗಳನ್ನ ಸೇರ್ಸಂಗಿಲ್ಲ ಇಷ್ಟೊತ್ತಿಗೆ. ಆಮೇಲೆ ಎಕ್ಸ್ಟೆಂಡ್ ಎಲ್ಲ ಪ್ರತಿ ನ್ಯೂ ಇಯರ್ಗೂ 1 hour 2 hours ಎಕ್ಸ್ಟೆನ್ಷನ್ ಕೊಡ್ತಾ ಇದ್ರು. ಆ ಎಕ್ಸ್ಟೆನ್ಷನ್ ಕೂಡ ಈ ಸರಿ ಕೊಡೋ ಮಟ್ಟಿಗೆ ಇಲ್ಲ. ಸೊ ಪ್ರತಿನಿತ್ಯದಂತೆ ನೀವು 1 ಗಂಟೆ ಒಳಗಡೆ ನೀವೆಲ್ಲ ಕ್ಲೋಸ್ ಮಾಡ್ಕೊಂಡು ಮಾಡ್ಕೋಬೇಕು. ಸೊ ಈ ಥರ ಇರಬೇಕಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮಗೆ ಕಂಪ್ಲೀಟ್, ನಮ್ಗೆ ಒಂದು ಬಿಸ್ನೆಸ್ ವಿಚಾರ, ಇನ್ನೊಂದು ಡೆವಲಪ್ಮೆಂಟ್. ಇವಾಗ ನಮಗೆ ಶೆಫ್ಗಳಾಗಲಿ ಅಥವಾ ಎಲ್ಲ ಸ್ಟಾಫ್ಗಳಾಗಲಿ, ಸ್ಟೀವರ್ಡ್ಸ್ ಆಗಲಿ, ಪ್ರತಿಯೊಬ್ಬರು ಇವಾಗ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದು ನಮಗೆ ಭಾಳ, ಆಮೇಲೆ ಜನಗಳಿಗೆ ಈ 2020ರಲ್ಲಿ ಭಾಳ ನೊಂದ್ಬಿಟ್ಟಿದ್ದಾರೆ, ತುಂಬ ತೊಂದರೆಯಲ್ಲಿದ್ದರು, ಭಾಳ ಇದರಲ್ಲಿದ್ದು. ಅದನ್ನು ಮರೆತು 31st ನೈಟ್ನ ಮುಗಿಸಿ ಇನ್ನೊಂದು ಹೊಸ ವರ್ಷನ ಖುಷಿಯಾಗಿ ಒಂದು ಮುಂದಕ್ಕೆ ಹೋಗೋಣ ಅನ್ನೋ ಟೈಮಲ್ಲಿ ಈ ಬ್ರೇಕ್ ಹಾಕಿದ್ದು ಎಲ್ಲರಿಗೂ ಒಂದು ಬೇಜಾರು ಮತ್ತು ಒಂದು ಒಳ್ಳೆ ರೀತಿಯಿಂದ ಇದಲ್ಲ, ಬೇಜಾರಲ್ಲಿ ನಾವು ಅನಿವಾರ್ಯ ಪಾಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಸರ್ಕಾರ ನಿರ್ಧಾರ ಮಾಡಿದೆ, ಆದೇಶ ಕೂಡ ಹೊರಡಿಸಿದೆ. ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ ಹೊರಡಿಸುವಂಥ ಅಧಿಕಾರ ಸರ್ಕಾರಕ್ಕಿದೆ. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಹೊರಡಿಸಿರುವಂಥ ಆದೇಶವನ್ನು ಪಾಲನೆ ಮಾಡಲೇಬೇಕಿಲ್ಲಿ. ಮಾಡದೆ ಹೋದರೆ ದಂಡ, ಮತ್ತೊಂದು ಮಗದೊಂದು ಅನ್ನುವಂಥದ್ದು ಇದ್ದೇ ಇರುತ್ತೆ. ಈ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಅಂತ ನಿಮ್ಮ ಒಟ್ಟಾರೆಯಾಗಿ ಪಬ್ಗಳ ಮಾಲೀಕರಾಗಿರ್ಬೋದು ಅಥವಾ ಈ ಪಬ್ಗಳಿಗೆ ಸಂಬಂಧಪಟ್ಟವರಾಗಿರ್ಬೋದು ಮೀಟಿಂಗ್ ಏನಾದರೂ ಸೇರಿದ್ರಾ? ನಾವು SOPನ ಫಾಲೋ ಮಾಡಬೇಕಾ ಮಾಡಬಾರ್ದಾ, ಅಥವಾ ಸರ್ಕಾರಕ್ಕೆ ನಾವೇನಾದರೂ ಮನವಿ ಸಲ್ಲಿಸಬೇಕಾ? ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆಗಿದೆ ಕಿರಣ್ ರಾಜ್ ಅವರೇ? ಮಧುಕರ್ ಶೆಟ್ಟರು ಅಸೋಸಿಯೇಷನ್ ಕಡೆಯಿಂದ ಒಂದು ಮೀಟಿಂಗ್ ಮಾಡಿದ್ದಾರೆ, ಅಂದರೆ ಸ್ಕೈಪ್ ಮೀಟಿಂಗ್ ಮಾಡಿದ್ದಾರೆ. ಮತ್ತೆ ಅವರು ಐ ಥಿಂಕ್ ಇವತ್ತು ನಾಳೆ ಒಳಗೆ ಪ್ಲಾನ್ ಮಾಡಿ, ಇದು ನಿನ್ನೆ ಇವತ್ತು ಬೆಳಗ್ಗೆ ಬಂದಿರೋದ್ರಿಂದ ಅದನ್ನು ಡಿಸ್ಕಸ್ ಮಾಡಿ ಮೀಟ್ ಮಾಡಿ ನಾವು ಅದರ ಪ್ರಕಾರ ನಾವು ಅದೇನು SOP ಪ್ರಕಾರ ಏನೇನು ಮಾಡಬೇಕೋ ಅದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ನಾವು ಯಾವುದೇ ಕಾರಣದಿಂದ ಯಾವುದೋ ಒಂದು ದಿವಸಕ್ಕೋಸ್ಕರ ನಾವು ನಮ್ಮ ಜಾಗಗಳನ್ನ ಅಥವಾ ನಮ್ಮ ಜನಗಳನ್ನ ತೊಂದರೆಗಂತೂ ನಾವು ಇದು ಮಾಡೋದಿಲ್ಲ. ನಾವು ಕರ್ನಾಟಕ ಸರ್ಕಾರಕ್ಕೆ ಬದ್ಧವಾಗಿದ್ದೀವಿ, ಅವ್ರಿಗೆ ವಿ ರೆಸ್ಪೆಕ್ಟ್ ದ ಡಿಸಿಷನ್, ಅದು ನಾವು ಮುಂದಕ್ಕೆ ಮಾಡ್ತೀವಿ. ಬಟ್ ಆದರೆ ಮುಂದೆ ನಮ್ಮನ್ನು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಡಿಸಿಷನ್ ತೊಗೊಂಡೋಗ್ಬೇಕಾದ್ರೆ ನಮ್ಮನ್ನು ಸೇರಿಸ್ಕೊಂಡು ಒಂದು ಮಾಡುವಂಥದ್ದು ಮಾಡಿದ್ರೆ ನಮಗೂ ಒಂದು ಅನುಕೂಲ, ಎಲ್ಲರಿಗೂ ಒಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಕಿರಣ್ ರಾಜ್ ಅವರೇ, ಟಿವಿನ ಜೊತೆ ಮಾತಾಡೋದಕ್ಕೆ. ಡಾಕ್ಟರ್ ಚೇತನ್ ಅವರೇ, ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಸದ್ಯಕ್ಕಂತೂ ನಿರ್ಧಾರ ತಗೊಂಡಾಗಿದೆ, ಆದೇಶ ಹೊರಡಿಸಿ ಆಗಿದೆ. ಇಂತಿಷ್ಟೇ ಜನ ಸೇರಬೇಕು, ಇಂತಿಂಥದ್ದೇ ಮಾಡಬೇಕು, ಅಂಥದ್ದನ್ನು ಮಾಡೋ ಹಾಗಿಲ್ಲ. ಯಾವ್ದ್ಯಾವ್ದು ಮಾಡಬೇಕು, ಯಾವ್ದ್ಯಾವ್ದು ಮಾಡಬಾರ್ದು ಅನ್ನೋದನ್ನ ಕಟ್ಟುನಿಟ್ಟಾಗಿ ಒಂದು ಲೈನ್ ಹೊಡೆದಾಗಿ ಹೇಳಿದೆ ಸರ್ಕಾರ. ಈಗ ಈ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ ಅಂತ? ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕೋದ್ರ ಜೊತೆಗೇನೆ ಬೇರೆ ಚಟುವಟಿಕೆಗಳಿಗೂ ಕೂಡ ರಿಸ್ಟ್ರಿಕ್ಷನ್ ಹಾಕಿ ಅನ್ನೋದು ನಿಮ್ಮ ವಾದ? ಇಲ್ಲ, ರಿಸ್ಟ್ರಿಕ್ಷನ್ ನೋಡಿ, ಈಗ ಒನ್ಸ್ phase 3 ಕಮ್ಯುನಿಟಿ ಸ್ಪ್ರೆಡ್ ಬಂದ್ಮೇಲೆ ಕಂಟ್ರಿ ಅನ್ಲಾಕ್ ಆದಾಗಿಂದ ರಿಸ್ಟ್ರಿಕ್ಷನ್ ಹೋಗಿದೆ. ಸೊ ನಾವು ಇನ್ನೇನು ರಿಸ್ಟ್ರಿಕ್ಟ್ ಮಾಡಿ ಆಕ್ಚುಲಿ ಲಾಜಿಕ್ ಇಲ್ಲ. ಟು ಬಿ ಫ್ರಾಂಕ್, ಕೇಸಸ್ ಬರುತ್ತೆ, ಅದು ವೇವ್ ಮಾತ್ರ ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ದ ಸೀಸನ್. ಅದು ವೈರಸ್ ವಿರುಲೆನ್ಸ್ ಚೇಂಜ್ ಆಗುತ್ತೆ, ಅದು ಆಂಟಿಜೆನಿಕ್ ಶಿಫ್ಟ್, ಆಂಟಿಜೆನಿಕ್ ಡ್ರಿಫ್ಟ್ ಅಂತ ಏನ್ ಹೇಳ್ತೀವಿ, ಮ್ಯೂಟೇಟ್ ಆಗಿ ಬರುತ್ತೆ ಹೋಗುತ್ತೆ. ದಟ್ಸ್ ದ ನ್ಯಾಚುರಲ್ ಪ್ಯಾಟರ್ನ್. ಸೊ ನಾವು ಇನ್ನು ರಿಸ್ಟ್ರಿಕ್ಟ್ ಮಾಡಿ ಏನೂ ಇಲ್ಲ, ಅದು ದಾಟ್ಬಿಟ್ಟಿದೀವಿ. ಜೂನ್ ಮೇನಲ್ಲೇ ದಾಟಿದೀವಿ ರಿಸ್ಟ್ರಿಕ್ಟ್ ಮಾಡುವಂಥದ್ದು. phase 1 phase 2 ದಾಟಿದ್ಮೇಲೆ ವಿ ಕಾಂಟ್ ರಿಸ್ಟ್ರಿಕ್ಟ್. ಅದೇನಿದ್ರು ನ್ಯಾಚುರಲ್ ಆಗಿ ಹರಡ್ತಾ ಹೋಗುತ್ತೆ ನಿಧಾನಕ್ಕೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಸೂಕ್ತವಾದ ಎಪಿಡೆಮಿಯಾಲಜಿಸ್ಟ್ ಯಾರಿದ್ದಾರೆ ಅವರು ಸಲಹೆ ತಗೋಬೇಕು. ಅದ್ರ ನಂತರ ಇದೇನೇ ಪ್ರೋಟೋಕಾಲ್ ಗೈಡ್ಲೈನ್ಸ್ ಮಾಡ್ಬೇಕು. ಯಾಕಂದ್ರೆ ಹರ್ಡ್ ಇಮ್ಯುನಿಟಿ ನೆಕ್ಸ್ಟ್ ಬರೋ ಸಮ್ಮರ್, ಮಾರ್ಚ್, ಏಪ್ರಿಲ್ ಅಲ್ಲಿ ರೀಚ್ ಆಗುವಂತ ಸ್ಟೇಜ್ ಬರ್ತಾ ಇದೆ. ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ನಾವು ವ್ಯವಸ್ಥೆನ ಮಾಡ್ಕೋಬೇಕು. ಮತ್ತೆ ಅನ್ವಾಂಟೆಡ್ ಸ್ವಾಬ್ ಟೆಸ್ಟ್ ಆಗ್ಲಿ ಅದನ್ನೆಲ್ಲ ಆದಷ್ಟು ಕಮ್ಮಿ ಮಾಡ್ಬೇಕು. ಟ್ಯಾಕ್ಸ್ ಪೇಯರ್ಸ್ ಮನಿ ಪೋಲ್ ಆಗುತ್ತೆ. ಅದ್ರ ಬದಲು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್, OPDಗಳನ್ನ ಬಲಿಷ್ಠ ಮಾಡ್ಕೋಬೇಕು, ಆಕ್ಸಿಜನ್ ವ್ಯವಸ್ಥೆನ ಬಲಿಷ್ಠ ಮಾಡ್ಕೋಬೇಕು ಅಂತ ನಾನು ಕೇಳ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಚೇತನ್ ಅವರೇ, ಇಷ್ಟೊತ್ತು ಟಿವಿನ ಜೊತೆ ಮಾತನಾಡಿದ್ದಕ್ಕೆ. ಇಲ್ಲಿ ಬಬಿತಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಬಬಿತಾ ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ ಅಂತ? ತುಂಬಾ ಬೇಜಾರಾಗಿದೆ, ನಿಮ್ಮ ಮುಖದಲ್ಲೂ ಗೊತ್ತಾಗ್ತಾ ಇದೆ, ನಿಮ್ಮ ಮಾತಲ್ಲೂ ಗೊತ್ತಾಗ್ತಾ ಇದೆ, ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಹೊಸ ವರ್ಷ ಏನೇನೋ ಆಚರಿಸಬೇಕು ಅಂತ ಕನಸ್ಕೊಂಡಿದ್ರಿ, ಆದರೆ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕಿದೆ. ಕೊನೆಯದಾಗಿ ಏನು ಹೇಳ್ತೀರಿ ಅಂತ? ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅದು ಅನ್ನೋದನ್ನು ನಾವೆಲ್ಲರೂ ಆ್ಯಕ್ಟ್ನ ಪಾಲಿಸಬೇಕಾಗತ್ತೆ. ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ. ಅದ್ರ ಜೊತೆಗೆ ಒಂದು ಲಿಮಿಟೆಡ್ ಒಂದು ರಿಸ್ಟ್ರಿಕ್ಷನ್ಸ್ ಅದರಿಂದ ಹೊರಗಡೆ ಬಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿ ಚಿಕ್ಕ ಪುಟ್ಟದಾಗಿ ನಾವು ಪಾರ್ಟೀಸು ಆರ್ಗನೈಸ್ ಮಾಡಿದ್ರೆ ಕಂಡಕ್ಟ್ ಮಾಡಿ ಅಥವಾ ಆರ್ಗನೈಸ್ ಮಾಡೋದ್ರಿಂದ ಅಲ್ಲಿರುವಂತಹ ಎಂಪ್ಲಾಯೀಸ್, ಅಲ್ಲಿರುವಂತಹ ಕೆಲಸ ಮಾಡುವಂಥವ್ರಿಗೆ ಎಲ್ಲರಿಗೂ ಕೂಡ ಎಕಾನಮಿ ಫುಲ್ಲು ಡೌನ್ ಆಗೋಗಿದೆ. ನಾವೆಲ್ಲ ಹಿಂಗೆ ಬಂದಿದೆ ಅಂತ ಹೆದರಿ ಮನೇಲಿ ಕೂತ್ಕೊಂಡ್ರೆ
ಎಲ್ಲರಿಗೂ ಕೂಡ ತುಂಬ ಕಷ್ಟ ಆಗುತ್ತೆ. ಅವ್ರ ಫೈನಾನ್ಸ್ ಡೌನ್ ಆಗುತ್ತೆ. ಹೋಟೆಲಲ್ಲಿ ಕೆಲಸ ಮಾಡೋರು ಇರ್ಬೋದು ಅಥವಾ ಪಬ್ಬು ಅದೇನೇ ಒಂದು ಫಂಕ್ಷನ್ಸ್ ಮಾಡ್ತಾರೆ ಎಲ್ಲ ಅವ್ರಿಗೆಲ್ಲ ಒಂದು ತೊಂದರೆ ಆಗುತ್ತಲ್ವ. ಅದನ್ನು ಕೂಡ ಯೋಚನೆ ಮಾಡಿ ಒಂದು ಚಿಕ್ಕ ಒಂದು ಮಿನಿಮಮ್ ವಿತ್ ಲಾಟ್ ಆಫ್ ಲೈಕ್ ಕೇರ್ ತೊಗೊಂಡು ನಮಗೆ ನಾವೇ ಕೇರ್ ತೊಗೊಂಡು ಮತ್ತು ಹೋಟೆಲು ಯಾರು ಆರ್ಗನೈಸ್ ಮಾಡ್ತಿದ್ದಾರೆ ಅವರು ಕೂಡ ಕೇರ್ ತೊಗೊಂಡು ಏನು ಮಾಡ್ಬೇಕು ನಾವು. ಸೊ ವಿ ಹ್ಯಾವ್ ಟು ಡೂ ದ ಪಾರ್ಟಿ ಐ ಫೀಲ್ ವಿತ್ ಲಿಮಿಟೆಡ್ ಪೀಪಲ್ ಓನ್ಲಿ. ರ್ಯಾಂಪ್ ಎಲ್ಲ ಮಿಸ್ ಮಾಡ್ಕೋತಾ ಇದೀವಿ ಅದು ಇದು ಅಂತ ಹೇಳ್ತಾ ಇದ್ರಿ. ಈಗ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಈಗ ಕಿಚನ್ ಇಂದ ಹಾಲ್ ವರೆಗೂ ನಡ್ಕೊಂಡು ಬರೋದೇ ರ್ಯಾಂಪ್ ವಾಕ್ ಆಗುತ್ತೆ. ಅಲ್ಲೋ ಇಲ್ಲೋ ನಿಂತು ಜೋರಾಗಿ ಸೌಂಡ್ ಹಾಕಿ ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಫ್ಲೋರ್ ಆಗುತ್ತೆ. ಆ ರೀತಿಯಾಗಿ ಆಚರಿಸಬೇಕಾಗುತ್ತೆ. ನೀವು ಕೂಡ ಅದನ್ನೇ ಫಾಲೋ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೀವೇನಾದ್ರೂ ಮಾಸ್ಕ್ ಹಾಕೊಳ್ಳದೆ ಹೊರಗಡೆ ಬಂದ್ರೆ ಮಾರ್ಷಲ್ ಫೈನ್ ಹಾಕ್ತಾರೆ. SOP ಫಾಲೋ ಮಾಡದೆ ಏನಾದ್ರೂ ಪಬ್ಬಿಗೆ ಹೋದ್ರೆ BBMP ಅವ್ರು ಫೈನ್ ಹಾಕ್ತಾರೆ. ಹೌದು. ನಾನು ಹೇಳ್ತಾ ಇರೋದು ಏನು ಅಂದರೆ ಎಲ್ಲ ಎಕಾನಮಿ ಡೌನ್ ಆಗೋಗಿದೆ ಎಂಪ್ಲಾಯೀಸ್ದೆಲ್ಲ, ಅಲ್ಲಿರೋ ಕೆಲಸ ಮಾಡೋರಿಗೆಲ್ಲ. ಅದರಿಂದ ಒಂದು ಲಿಮಿಟೆಡ್ ಪೀಪಲ್ ಕ್ರೌಡಲ್ಲಿ ಒಂದು ಪಾರ್ಟಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟು ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಸ್ವಲ್ಪ ಕೆಲವು ಪರ್ಮಿಷನ್ ಕೊಟ್ಟರೆ ಏನಾಗುತ್ತೆ ಅವ್ರ ಎಕಾನಮಿ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಪೀಪಲ್ ವಿಲ್ ಅಟ್ಲೀಸ್ಟ್ ದೇ ಫೀಲ್ ಹ್ಯಾಪಿ ಆ್ಯಂಡ್ ದೇ ವೆಲ್ಕಮ್ 2021 ವೆರಿ ನೈಸ್ಲಿ. ವಿತ್ ಲಾಟ್ ಆಫ್ ಹೋಪ್ಸ್ ವಿಲ್ ವೆಲ್ಕಮ್ 2021 ಅಟ್ಲೀಸ್ಟ್. ಸೊ ವಿಲ್ ಕೌಂಟ್ ಇನ್ ಅವರ್ ಏಜ್. ಥ್ಯಾಂಕ್ ಯು ಬಬಿತಾ ಅವರೇ, ಇಷ್ಟೊತ್ತು ಟಿವಿನ ಜೊತೆ ಮಾತನಾಡಿದ್ದಕ್ಕೆ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥ ಮಾತು, ಹಾಕಿರುವಂಥ ರೆಸ್ಟ್ರಿಕ್ಷನ್ ಅನ್ನು ನಾವು ಫಾಲೋ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಸರ್ಕಾರದ ನಿರ್ಧಾರವನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ರು. ಥ್ಯಾಂಕ್ ಯು ಡಾಕ್ಟರ್ ಚೇತನ್ ಅವರೇ, ಥ್ಯಾಂಕ್ ಯು ಕಿರಣ್ ರಾಜ್ ಅವರೇ, ಥ್ಯಾಂಕ್ ಯು ಬಬಿತಾ ಅವರೇ. ಟಿವಿನ ಜೊತೆ ಜಾಯ್ನ್ ಆದರೆ ಇಷ್ಟೊತ್ತು ಮಾತನಾಡಿದ್ರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ, ಸರ್ಕಾರ ಇಲ್ಲಿ ನಿರ್ಧಾರ ತೆಗೆದುಕೊಂಡಿದೆ ಅನ್ನೋದಾದರೆ ಅದು ಜನರ ಹಿತದೃಷ್ಟಿಯಿಂದಲೇ ತೆಗೆದುಕೊಂಡಿರುವಂಥ ನಿರ್ಧಾರ. ನೀವೇನಾದರೂ ಸರ್ಕಾರದ ಈ ಆದೇಶವನ್ನು ಪಾಲನೆ ಮಾಡದೆ ಅದನ್ನು ಉಲ್ಲಂಘನೆ ಮಾಡಿ ನೀವೇನಾದರೂ ರಸ್ತೆಗಿಳಿದ್ರೆ ಖಂಡಿತವಾಗಿಯೂ ಕೂಡ ಸರ್ಕಾರ ನಿಮಗೆ ಫೈನ್ ಹಾಕುತ್ತೆ. ಫೈನ್ ಹಾಕೋದಕ್ಕೆ ಅಂತೇಳಿ ಈಗಾಗಲೇ ಮಾರ್ಷಲ್ಗಳನ್ನು ನೇಮಕ ಮಾಡಲಾಗಿದೆ. ನೀವೇನಾದರೂ ಸರ್ಕಾರ ಹೊರಡಿಸಿರುವಂಥ ಆದೇಶವನ್ನು ಹೊರತುಪಡಿಸಿ ಪಬ್ ಆಗಲಿ, ಬಾರ್ ಆಗಲಿ, ರೆಸ್ಟೋರೆಂಟಲ್ಲಾಗಲಿ SOP ಫಾಲೋ ಮಾಡದೆ ಜನರನ್ನು ಸೇರಿಸಿದ್ರೆ BBMP ಲಕ್ಷ ಫೈನ್ ಹಾಕೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಕಾರಣಕ್ಕಾಗಿಯೇ ಸರ್ಕಾರ ಹೊರಡಿಸಿರುವಂಥ ಆದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡೋಣ. ಮನೆಯಲ್ಲೇ ಇದ್ದು ಮನಸ್ಸಿನಲ್ಲಿಯೇ 2021ಕ್ಕೆ ವೆಲ್ಕಮ್ ಹೇಳೋಣ. ಸರ್ಕಾರದ ನಿಯಮವನ್ನು ಪಾಲನೆ ಮಾಡೋಣ. ಇದು ಇವತ್ತಿನ ಟಾಪಿಕ್. ಇದು ಮತ್ತೆ ನಾಳೆ ಇಂಥದ್ದೇ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಮತ್ತಷ್ಟು ಜನ ಅತಿಥಿಗಳೊಂದಿಗೆ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು.